जनार्दनः बान्धवाः विष्णुभक्ताश्च स्वदेशो भुवनत्रयम् प्रथमो हनुमान् नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः कंसध्वंसि पदाम्भोजा संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे तं वन्दे नरसिंहतीर्थनिलयम् श्रीव्यासराट् ध्यायन्तं मनसा नृसिंहचरणं श्रीपादराजं गुरुम् अर्चिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मद्इष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलो वादिराज श्रीपादो विष्णुः सताम् भूतराज नमस्तुभ्यं वादिराज गुरोर्प्रियः विद्राव सर्वबाधानः सदत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमो अत्यन्तदयालवे रामाय शाश्वत सुविस्तृत षड्गुणाय सर्वेश्वराय बलवीर्यमहार्णवाय नत्वालिलङ्ककिशोर्णवमुत्पपात निष्पीड्यतं गिरिवरं पवनस्य सूनुः श्रीगुरुभ्यो नमः हरिः ओं यत्किञ्चित् पूर्वकथानुवादः ನಿನ್ನೆ ದಿವಸದ ಕಥಾಭಾಗದಲ್ಲಿ ಹನುಮಂತ ದೇವರು ತಾವು ಭಿಕ್ಷು ರೂಪವನ್ನು ಧಾರಣೆ ಮಾಡಿ ರಾಮದೇವರ ಮುಂದೆ ತಾವು ಇರೋಣ, ಇದರ ಆಂತರ್ಯ ದೇವರ ಬಳಿಗೆ ನಾವು ಹೋಗೋ ಕಾಲಕ್ಕೆ ಅವನ ಸ್ತೋತ್ರ ಮಾಡಬೇಕಾದ್ರೆ ವಸ್ತ್ರ ಸಂಹಿತೆ ಅತಿ ಮುಖ್ಯವಾಗಿ ಪಾಲನೆ ಮಾಡಿ. ಈ ಒಂದು ಅಂಶವನ್ನೇ ಪರಮಾತ್ಮ ನಮ್ಮ ಮುಖ್ಯ ಪ್ರಾಣದೇವರು ತಾವಲ್ಲಿ ತೋರ್ತಾ ನಾನಾ ಪ್ರಕಾರವಾಗಿ ಪರಮಾತ್ಮನನ್ನ ತಾವಲ್ಲಿ ಸ್ತೋತ್ರ ಮಾಡಿರತಕ್ಕಂಥದ್ದು. ಅದನ್ನು ಕೇಳಿರ್ತಕ್ಕಂತಹ ಪರಮಾತ್ಮ ತಾನು ಶ್ಲಾಘನೆಯನ್ನು ಮಾಡಿದ್ದಾನೆ. ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ. ಲಕ್ಷ್ಮಣ ಇಷ್ಟು ಸುಂದರವಾಗಿ ಕಿಂಚಿತ್ತೂ ಅಪಶಬ್ದ ಇಲ್ಲದಂತೆ ಸ್ತೋತ್ರ ಮಾಡಬೇಕಾದರೆ ಇಷ್ಟೆಲ್ಲ ಗೊತ್ತಿದ್ರೆ ಮಾತ್ರ ಸಾಧ್ಯ ಅಂತ ಪರಮಾತ್ಮ ತಿಳಿಸಿದ. ಇದರ ಆಂತರ್ಯ ಋಗ್ವೇದ ಯಜುರ್ವೇದ. ಋಗ್ವೇದ ಯಾವ ಭಾಗವನ್ನು ನಿರೂಪಣೆ ಮಾಡುತ್ತೆ? ಅರ್ಚನಾ ಋಗ್, ದೇವರನ್ನ ಹೇಗೆ ನಾವು ಅರ್ಚಿಸಬೇಕು ಅದು ಋಗ್ವೇದ ತಿಳಿಸುತ್ತೆ. ಯಜನಾತ್ ಯಜು, ಹೋಮ ಹವನಾದಿಗಳ ಪ್ರಕರಣವನ್ನೇ ಯಜುರ್ವೇದ ತಾನು ತಿಳಿಸುತ್ತದೆ. ಇನ್ನು ಸಾಮವೇದದಿಂದ ಪರಮಾತ್ಮನನ್ನು ನಾವು ಗಾನ ರೂಪದಲ್ಲಿ ಉಪಾಸನೆ ಮಾಡಬೇಕು ಅನ್ನೋ ಒಂದು ಅಂಶವನ್ನೇ ಸಾಮವೇದ ನಮಗೆ ತಿಳಿಸಿದ್ರೆ, ಗಾನರೂಪ ಅಂತಂದ್ರೆ ಏನಿದರ ಆಂತರ್ಯ ಅಂತಂದ್ರೆ ಎಲ್ಲಿ ಉಚ್ಚಸ್ವರವನ್ನು ತಗೋಬೇಕು, ಎಲ್ಲಿ ನೀಚಸ್ವರವನ್ನು ತಗೋಬೇಕು, ಇಲ್ಲಿ ಉಚ್ಚಸ್ವರವನ್ನು ಪ್ರಯೋಗ ಮಾಡಿದ್ದರ ಆಂತರ್ಯ ಏನು? ಇದರಿಂದಾಗಿ ಪರಮಾತ್ಮನ ಯಾವ ಗುಣವನ್ನ ವೇದ ತಾನು ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಇಷ್ಟು ಅಂಶಗಳು ಆ ಸ್ವರದಲ್ಲಿ ಇರ್ತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನೇ
ನಮಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಐತರೇಯೋಪನಿಷತ್ತಿನಲ್ಲೂ ಕೂಡ ಆಚಾರ್ಯ ಮಧ್ವರು ಏತದಂಶವನ್ನು ತಗೊಂಡಿದ್ದಾರೆ. ಉಚ್ಚಸ್ವರ ಪರಮಾತ್ಮನ ಉತ್ಕೃಷ್ಟತೆಯನ್ನು ತಾನು ತಿಳಿಸಿದ್ರೆ ಮಂದರಸ್ಥಾಯಿ ಪರಮಾತ್ಮ ಏಕಪ್ರಕಾರನಾಗಿದ್ದಾನೇನೋ ಒಂದು ಅಂಶವನ್ನು ಅದು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಅವರರಾದ ದೇವತೆಗಳಲ್ಲೂ ಪರಮಾತ್ಮ ತಾನೇ ಇದ್ದು ಕಾರ್ಯಾದಿಗಳನ್ನು ನಡೆಸಿ ಅವರಿಂದ ಏನು ತಾನು ಸ್ತುತ್ಯನಾಗಿದ್ದಾನೇನೋ ಒಂದು ಅಂಶವೇ ವೃಂದ ಮೊದಲಾದಂತಹ ಸ್ವರಗಳು ಅದು ಉಲ್ಲೇಖವನ್ನು ಮಾಡತಕ್ಕಂಥದ್ದು. ಇದರ ಸಾರಾಂಶ ಪದಗಳಾಗಲಿ ಅಕ್ಷರಗಳಾಗಲಿ ನಮ್ಮ ಭಾವನೆಯ ಅರ್ಥವನ್ನು ತಾವು ಕೊಡೋದಲ್ಲ. ಅರ್ಥಸ್ಫುರಣೆ ಆಗಬೇಕಾದ್ರೆ ಒಂದು ಶಬ್ದಕ್ಕೆ ಅದಕ್ಕೆ ಸ್ವರದ ಸಂಯೋಜನೆ ಆಗಬೇಕು. ಸ್ವರ ಸಂಯೋಜನೆ ಆದಾಗ ಮಾತ್ರ ಆ ಪದಕ್ಕೆ ಅಕ್ಷರಕ್ಕೆ ವಾಕ್ಯಕ್ಕೆ ಅರ್ಥಪ್ರಾಪ್ತಿ ಅಂತ ತಿಳಿಸಿದ್ದಾರೆ. ಆಚಾರ್ಯರು ತಾವಿದನ್ನೇ ಗೀತಾ ತಾತ್ಪರ್ಯದಲ್ಲೂ ಕೂಡ ತಗೊಳ್ತಾ ಪ್ರಾಜ್ಞಾವಾದಾಂಶ ಭಾಷಸೆ ಅನ್ನೋ ಕೃಷ್ಣನ ಮಾತನ್ನೇ ಹೇಗೆ ಇದನ್ನು ನಾವು ಅರ್ಥ ಮಾಡಬೇಕು ಅಂತಂದ್ರೆ ಕಾಕುಸ್ವರದಿಂದ ಕೃಷ್ಣ ಇದನ್ನು ಪ್ರಯೋಗ ಮಾಡಿದ್ದಾನೆ ಅಂತ ನಿರ್ಣಯ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ದೊಡ್ಡ ಪಂಡಿತ ಅಂತ ಅನ್ಕೊಂಡು ಏನೋ ಅಂದಂತೆ ಕೃಷ್ಣ, ಹೊರತಾಗಿ ಏನಪ್ಪಾ ಪಂಡಿತರಂತೆ ಮಾತಾಡ್ತಾ ಇದೆಯಲ್ಲೋ ಹಂಗಲ್ಲ, ಏನ್ ದೊಡ್ಡ ಪಂಡಿತನ ಇಷ್ಟು ಮಾತಾಡಿದ್ಯಲ್ಲೋ ಅರ್ಜುನ, ಪ್ರಾಜ್ಞಾವಾದಾಂಶ ಭಾಷಸೆ ಹಿಂಗೆ ದಾಟಿ ತಗೊಳ್ರಿ ಅಂತ. ಅರ್ಥಾತ್ ಶಬ್ದಕ್ಕೆ ಅರ್ಥ ಅಲ್ಲ, ಶಬ್ದಕ್ಕೆ ಸ್ವರವನ್ನ ಸೇರಿಸಿದಾಗ ಅರ್ಥ. ಆ ಜ್ಞಾನ ಬರಬೇಕಾದರೆ ನಾವು ವೇದವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋ ಅಂಶವನ್ನೇ ಅಲ್ಲಿ ಹನುಮಂತ ದೇವರು ರಾಮದೇವರನ್ನು ಸ್ತೋತ್ರ ಮಾಡಬೇಕಾದರೆ ಎಲ್ಲಿ ಉಚ್ಚಸ್ವರ ತಗೋಬೇಕು, ಎಲ್ಲಿ ನೀಚಸ್ವರದಿಂದ ಶಬ್ದವನ್ನು ಹಾಕಬೇಕು, ಅದೆಲ್ಲದರ ಸಮಗ್ರ ಜ್ಞಾನ ಅದು ಹನುಮಂತ ದೇವರಲ್ಲಿ ಇತ್ತು ಅನ್ನುವ ಒಂದು ಅಂಶವನ್ನೇ ರಾಮಚಂದ್ರ ತಾನು ಏತತ್ ಅಂಶವನ್ನು ಪ್ರತಿಪಾದನೆಯನ್ನು ಮಾಡ್ತಾ ನಿನ್ನೆ ದಿವಸ ಹೇಳಿದಂತೆ ಶ್ರೀಪಾದರಾಜರು ಕೂಡ ತಾವು ಹನುಮಂತ ದೇವರನ್ನ ಸ್ತೋತ್ರ ಮಾಡುವ ಕಾಲಕ್ಕೆ ಈ ಅಂಶವನ್ನು ಉಲ್ಲೇಖ ಮಾಡುತ್ತಾರೆ. ಕಿಂಚಿತ್ ಅಪಶಬ್ದ ಇವಗಿಲ್ಲೆಂದು ರಾಮನು ಅನುಕರಿಸಿದ. ಈ ಭಾಗವನ್ನು ನಾವು ಚೆನ್ನಾಗಿ ಅರ್ಥೈಸಿ ಮುಂದೆ ಹನುಮಂತ ದೇವರ ವಿಶಿಷ್ಟವಾದ ಕಾರ್ಯ ಏನು ಅಂತಂದ್ರೆ ಪರಮಾತ್ಮನನ್ನು ಭಕ್ತರನ್ನು ಸೇರಿಸ್ತಕ್ಕಂತಹ ಕಾರ್ಯ ಏನಿದೆ ಅದು ವಾಯುದೇವರ ಅತಿ ಮುಖ್ಯವಾದ ಒಂದು ಕಾರ್ಯ. ಅದಕ್ಕೆ ವಾಯುದೇವರಿಗೆ ಏನು ಹೆಸರು? ಮಧ್ಯಮ ಪ್ರಾಣ ಅಂತ ಹೆಸರು. ಜೀವರಿಗೂ ಪರಮಾತ್ಮನಿಗೂ ಮಧ್ಯವರ್ತಿಗಳಾಗಿ ತಾವಿದ್ದು ಆ ಪರಮಾತ್ಮನ ಅನುಗ್ರಹವನ್ನ ಮಾಡಿಸ್ತಕ್ಕಂತಹ ಆ ಜವಾಬ್ದಾರಿ ಅದು ಮುಖ್ಯ ಪ್ರಾಣದೇವರದ್ದು. ಅದೇ ಒಂದು ಕಾರ್ಯವನ್ನೇ ತಾವು ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂದದರ್ಶ. ಸುಗ್ರೀವ ಮಿತ್ರಂ ಹೆಂಗೂ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಅದು ಸುಗ್ರೀವನೇ ಯಾರು? ಮಿತ್ರ, ಸೂರ್ಯ ಒಂದು ಶಬ್ದ. ಇನ್ನು ಸುಗ್ರೀವನೊಟ್ಟಿಗೆ ಪರಮಾತ್ಮ ಮಿತ್ರ ಸಖ್ಯವನ್ನು ಮಾಡಿಸ್ಲಿಕ್ಕೆ ತಾನು ಹೊರಟ. ಏತತ್ ಕ್ರಮದಿಂದ ಯಾವಾಗ ಹನುಮಂತ ದೇವರು ತಮ್ಮ ಬಲಭುಜದಲ್ಲಿ ರಾಮದೇವರನ್ನು ಕೂರಿಸಿಕೊಂಡ್ರು, ಲಕ್ಷ್ಮಣನನ್ನ ತಮ್ಮ ಎಡಭುಜದಲ್ಲಿ ಕೂರಿಸಿಕೊಂಡಿದ್ದಾರಂತೆ. ಏತತ್ ಕಾಲಕ್ಕೆ ರಾಮದೇವರು ಒಂದಾವರ್ತಿ ಹನುಮಂತ ದೇವರನ್ನ ನೋಡ್ತಾ ಮಂದಹಾಸವನ್ನ ಬೀರಿದ್ರು. ಆ ಮಂದಹಾಸದ ಆಂತರ್ಯ ಏನು ಅಂತಂದ್ರೆ ಮೂಲದಲ್ಲಿ ಮಾಡುವ ಕಾರ್ಯವನ್ನ ಅವತಾರದಲ್ಲೂ ಮಾಡ್ತಾ ಇದೆಯಲ್ಲೋ ಅಂತ ಪರಮಾತ್ಮ ತಾನು ಮಂದಹಾಸವನ್ನ ಬೀರಿದ. ಹಾಗಾದರೆ ವಾಯುದೇವರು ಮೂಲದಲ್ಲಿ ಮಾಡುವ ಕಾರ್ಯ ಏನು ಅಂತಂದ್ರೆ
ಯಥಾವತ್ ಆ ಒಂದು ಚಿಂತನೆಯನ್ನೇ ಮನಸ್ಸಿನಲ್ಲಿ ನಾವು ಧಾರಣೆ ಮಾಡ್ತಾ ಯಾವ ಹನುಮಂತ ದೇವರು ರಾಮದೇವರನ್ನ ತಮ್ಮ ಬಲಭುಜದಲ್ಲಿ ತಾವು ಕೂಡಿಸಿಕೊಂಡಿದ್ದಾರೆ, ಎಡಭುಜದಲ್ಲಿ ಜೀವನಾಮಕರಾದ ಶೇಷದೇವರನ್ನ ಲಕ್ಷ್ಮಣದೇವರನ್ನು ಕೂಡಿಸಿಕೊಂಡಿದ್ದಾರೆ. ಇದರಿಂದ ಮೂಲದಲ್ಲಿ ಮಾಡುವ ವ್ಯಾಪಾರ ಅಂತ ರಾಮದೇವರು ಹೇಗೆ ತಾವು ಅದನ್ನ ಅಲ್ಲಿ ತಿಳಿಸಿದ್ರು ಅಂತಂದ್ರೆ, ಮೂಲದಲ್ಲಿಯೂ ಕೂಡ ಜೀವ ತಾನು ಪ್ರವೇಶ ಈ ಪಾಂಚಭೌತಿಕ ಶರೀರವನ್ನು ಹೇಗೆ ಪ್ರವೇಶ ಮಾಡ್ತಾನೆ, ಹೇಗೆ ಉತ್ಕ್ರಮಿಸ್ತಾನೆ ಅಂತಂದ್ರೆ, ಇದೇ ಹನುಮಂತ ದೇವರ ಮೂಲ ರೂಪ ವಾಯುದೇವರು, ಅದೇ ಪರಮಾತ್ಮ ಇಲ್ಲಿ ಜೀವನಾಮಕರಾದ ಶೇಷದೇವರು ಲಕ್ಷ್ಮಣ ದೇವರು ಕೂತಿದ್ರೆ ಆ ಎಡಭುಜದಲ್ಲಿ ಜೀವರು ಕೂತಿರ್ತಾರೆ. ವಾಯುದೇವರು ಪ್ರವೇಶ ಮಾಡ್ತಾರೆ. ಎಷ್ಟೆಷ್ಟು ನಮ್ಮ ಆಯುರ್ಮಾನವೋ ಅದಕ್ಕೆ ಅನುಗುಣವಾಗಿ ನಮ್ಮಿಂದ ವ್ಯಾಪಾರವನ್ನ ಮಾಡಿಸ್ತಾ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ ಮಾತರ್ಮೇ ಮಾತರಿಶ್ವನ್ ಪಿತರತೊಲಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಇದಕ್ಕೆ ತಿಳಿಸ್ತಾರೆ. ಎಲ್ಲರ ಒಳಗೂ ಪ್ರವೇಶವನ್ನು ಮಾಡಿ ತಂದೆ ತಾಯಿ ಗುರುಗಳು ಬಂಧು ಬಾಂಧವರು ಮಿತ್ರಸ್ಥಾನದಲ್ಲಿದ್ದು ಜೀವರಲ್ಲಿ ವ್ಯಾಪಾರವನ್ನು ನಡೆಸ್ತಕ್ಕಂತಹ ಆ ನಮ್ಮ ವಾಯುದೇವರು ಅವತಾರ ಕಾಲದಲ್ಲೂ ಕೂಡ ಅದೇ ಪ್ರಕಾರವಾದ ಏನು ಕಾರ್ಯವನ್ನು ನೀನು ಪ್ರವೃತ್ತ ಮಾಡಿದ್ಯಾ, ಇದರಿಂದಾಗಿ ವಾಯುದೇವರಲ್ಲಿ ಯಾವ ಗುಣವನ್ನು ನಾವು ಎತ್ತಿ ಹಿಡಿದಂತೆ ಆಯಿತು ಅಂತಂದ್ರೆ, ಮೂಲಕ್ಕೂ ಅವತಾರಗಳಿಗೂ ಕಿಂಚಿತ್ತು ಅವರ ಬಲಜ್ಞಾನಾದಿಗಳಲ್ಲಿ ಹ್ರಾಸ ಇಲ್ಲ. ಬಳಿತ್ಥ ತದ್ವಪುಷೇ ದಾಯಿ ದರ್ಶತಂ. ಬಟ್ಟು ಅಂತಂದ್ರೇನು? ಬಲಜ್ಞಾನಗಳು ಇತ್ತ ಮೂಲದಲ್ಲಿ ಏನಿದೆಯೋ ದಾಯಿ ದರ್ಶತಂ, ಅವತಾರ ಕಾಲದಲ್ಲೂ ಪ್ರಕಟ ಮಾಡ್ತೀನಪ್ಪ. ಆದರೆ ಉಳಿದಂತಹ ದೇವತೆಗಳಿಗೆ ಯಾವುದು ಸಾಧ್ಯ ಇಲ್ಲವೋ ವಾಯುದೇವರಲ್ಲಿ ಅದು ಅನಾಯಾಸವಾಗಿ ಉಂಟು. ಇಷ್ಟು ಅಂಶವನ್ನ ತಿಳಿಸಲು ಹೊಸುಗ ರಾಮದೇವರು ಮಂದಹಾಸವನ್ನ ಬೀರಿದರು. ಇಷ್ಟು ಚಿಂತನೆಯನ್ನ ನಡೆಸಿ ಮುಂದೆ ಸುಗ್ರೀವನ ಸಖ್ಯ ಇಬ್ಬರದು ಒಂದೇ ಅವಸ್ಥಾ. ಇಲ್ಲಿ ಸುಗ್ರೀವ ತನ್ನ ಪತ್ನಿ ಅಪಹರಣ ಆಗಿದ್ದಾಳೆ ಅಂತ ಅವನು ದುಃಖದಲ್ಲಿದ್ದ. ಇಲ್ಲಿ ರಾಮದೇವರು ಕೂಡ ನನ್ನ ಪತ್ನಿ ಅಪಹರಣ ಆಗಿದ್ದಾಳೆ ಅಂತ ಈ ರಾಮದೇವರ ಸ್ಥಿತಿನೂ ಅದೇ. ಇವರಿಬ್ಬರ ಮಧ್ಯದಲ್ಲಿ ಸಖ್ಯ ಆಯ್ತು. ಅಲ್ರಿ, ನಿಮ್ಮ ರಾಮದೇವರು ಯಾರು ಬಲಿಷ್ಠರೋ ಅವರೊಟ್ಟಿಗೆ ಸಖ್ಯ ಮಾಡೋದು ಬಿಟ್ಟು ಅವರಂತೆ ಇರ್ತಕ್ಕಂಥವನೊಟ್ಟಿಗೆ ಸಖ್ಯ ಮಾಡಿದ್ರಲ್ಲ ಅಂತಂದ್ರೆ, ಯಾರು ಹನುಮಂತ ದೇವರ ಪಕ್ಷವನ್ನ ಹಿಡಿದಿರ್ತಾರೆ ಅಂತವರನ್ನ ಪರಮಾತ್ಮ ತಾನು ರಕ್ಷಣೆಯನ್ನ ಮಾಡ್ತಾನೆ ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ತಿಳಿಸ್ತಾ ಸುಗ್ರೀವನಿಗೆ ಪರಮಾತ್ಮ ತಾನು ವಾಗ್ದಾನವನ್ನ ಮಾಡದಂತೆ, ನೋಡು ನಿನಗೆ ಪಟ್ಟಾಭಿಷೇಕ ಮಾಡಿಸ್ತೇನೆ, ನನ್ನ ಪತ್ನಿಯ ಅನ್ವೇಷಣಾ ಕಾರ್ಯ ನಿನ್ನಿಂದ ಆಗಬೇಕು, ಆಗಬಹುದು ಅಂತಂದ. ನೋಡ್ದ ರಾಮದೇವರು ಅತ್ಯಂತ ಕೋಮಲವಾದ ಶರೀರ, ತನ್ನ ಅಣ್ಣ ನೋಡಿದ್ರೆ ಅತ್ಯಂತ ಬಲಿಷ್ಠ, ಎಷ್ಟು ಪರಾಕ್ರಮಿಯಾಗಿದ್ದ ವಾಲಿ ಅಂತಂದ್ರೆ ರಾವಣನನ್ನೇ ತಂದು ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಗಿರಿಗಿಟ್ಲೆ ಮಾಡ್ಕೊಂಡ್ಬಿಟ್ಟಿದ್ದ. ಎಷ್ಟೋ ದಿವಸಗಳು ಅಂಗದ ಒದಿತಾ ಇರಬೇಕು, ಒದಿಸ್ಕೊಂಡು ಕೂತಿರ್ಬೇಕು. ಯಾರು? ರಾವಣ. ಅಂತಹ ಸ್ಥಿತಿ ತಂದ್ಬಿಟ್ಟಿದ್ದ. ವಾಲಿ ತಾನು ಸಮುದ್ರ ತೀರದಲ್ಲಿ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಬಾಲ ಎಳೆದುಬಿಟ್ಟಂತೆ, ಬಾಲದಲ್ಲೇ ಸುತ್ಕೊಂಡ್ಬಿಟ್ಟಂತೆ. ಯಾರು? ವಾಲಿ. ಸುತ್ಕೊಂಡು ಬಂದು ತನ್ನ ಮಗ ಅಂಗದ ಇನ್ನು ತೊಟ್ಟಿಲು ಕೂಸೋದು, ಅದಕ್ಕೆ ಗಿರಿಗಿಟ್ಲೆ ಮಾಡ್ಬಿಟ್ಟಿದ್ದ. ಇಷ್ಟು ಸಾಮರ್ಥ್ಯ ವಾಲಿಗಿತ್ತು. ಇನ್ನು ಈ ರಾಮಚಂದ್ರ
ಇವನನ್ನು ಎದುರಿಸ್ಲಿಕ್ಕೆ ಆಗುತ್ತೋ ಬಿಡೊತ್ತೋ ಇನ್ನಾನು ಕಳಿಸೋದು, ಅದಕ್ಕೆ ಒಂದು ಪರೀಕ್ಷೆ ಅಂತಂದ. ರಾಮದೇವರಂದ್ರು ಆಗಬಹುದು, ಏನಿಲ್ಲ ರಾಮಚಂದ್ರ, ನೋಡಲ್ಲೊಂದು ಶರೀರ ದೂರದಲ್ಲಿ ಬಿದ್ದಿದೆ. ಆ ದುಂದುಬಿ ಅನ್ನೋ ಒಬ್ಬ ದೈತ್ಯ ರಾಕ್ಷಸ, ಅವನ ಹೆಸರಿಗೆ ಅನುಗುಣವಾಗಿ ದೈತ್ಯಾಕಾರವಾದ ಶರೀರ ಬಿದ್ದಿದೆ ಅಲ್ಲಿ. ಅವನನ್ನು ಕೊಂದು ಹಾಕಿದ್ದು ನನ್ನ ಅಣ್ಣನಾದ ವಾಲಿ. ನೀನೇನಾದರೂ ಆ ಶರೀರವನ್ನ ತೆಗೆದು ಇನ್ನೊಂದು ಕಡೆಗೆ ಹಾಕ್ಬಿಟ್ರೆ ಆಗ ನೀನು ಬಲಿಷ್ಠ ಅಂತ ನಾನು ಅಂಗೀಕರಿಸ್ಬೋದು. ರಾಮದೇವರಂದ್ರು ಆಯ್ತಪ್ಪ, ಸರಿ ಮಾಡ್ತೀನಿ. ತಮ್ಮ ಪಾದದ ಉಂಗುಟವನ್ನ ಒಂದಾವರ್ತಿ ಒತ್ತದ್ರಂತೆ ನೋಡಿ. ಒತ್ತಿದ್ರೆ ರಸಾತಳ ಲೋಕಕ್ಕೆ ಆ ಶರೀರ ಹೋಗಿ ಬಿದ್ದೋಯ್ತು. ರಸಾತಳ ಲೋಕದಲ್ಲಿ ಅನೇಕ ಜನ ದೈತ್ಯರಿದ್ರು, ಅವರನ್ನೆಲ್ಲ ಸಂಹಾರ ಮಾಡಿಬಿಟ್ರು. ಅಲ್ಲೇ ಆ ದೈತ್ಯನ ಶರೀರವನ್ನೇ ರಾಮದೇವರು ಬಾಣದಂತೆ ಪ್ರಯೋಗ ಮಾಡಿಬಿಟ್ರು. ಸುಗ್ರೀವ ಅನ್ಕೊಂಡ ಇಷ್ಟು ಸುಲಭನ ಇದು ಅಂತ. ಯಾಕೆಂದ್ರೆ ಶರೀರ ನೋಡ್ಲಿಕ್ಕೆ ಆ ಕಾಲಕ್ಕೆ ಇದು ದೊಡ್ಡದಾಗೇ ಇತ್ತು, ಈಗೆಲ್ಲ ಬಿಸಿಲಿಗೆಲ್ಲ ಒಣಗೋಗಿದೆ, ಏನ್ ಸಾರ ಇರಲಿಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಈ ರಾಮಚಂದ್ರ ಅಷ್ಟು ದೂರ ಎಸ್ತಿದ್ದಾನೆ, ಇದು ನನಗೆ ಯಾಕೋ ಸಮಾಧಾನ ಕೊಡ್ತಾ ಇಲ್ಲ ಅಂತ. ಪರಮಾತ್ಮನ ವಿಷಯಕವಾಗಿ ಎಷ್ಟು ಅನುಮಾನವನ್ನ ನಾವು ತೋರ್ತೇವೆ. ಸಾಕ್ಷಾತ್ ಹನುಮಂತ ದೇವರು ಬಂದು ಸಖ್ಯವನ್ನ ಮಾಡಿಸಿದರೂ ಕೂಡ ನೋಡಿ, ನಮ್ಮಲ್ಲಿ ಸಂಶಯ ಜ್ಞಾನ ಬಿಟ್ಟು ಹೋಗೋದೇ ಇಲ್ವಂತೆ. ಇಲ್ಲಿ ಸುಗ್ರೀವ ತಾನು ಜೀವರ ಪರವಾಗಿ ಜೀವರ ಪ್ರವೃತ್ತಿಯನ್ನ ತಾವು ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಏನಿರಬೇಕು, ಪರೀಕ್ಷೆ ಆಗಬೇಕು. ಏನು ಪರೀಕ್ಷೆ? ಏನೋ ಮಧು ಅಭಿಷೇಕ ಕೊಟ್ಟಿದ್ವಿ, ಈ ಸತಿ ಕೆಲಸ ಆದರೆ ಅವಾಗ ಮುಂದಿಂದು, ಮುಂದಿನ ಸತಿನೂ ಕೂಡ ನಾವು ಕೊಡಬೇಕು ಅಂದ್ರೆ ಮೊದಲನೇ ಸತಿ ಕೆಲಸ ಆಗಿರ್ಬೇಕು ನಾವು ಅಂತಂದ್ರೆ ಏನು, ಪರೀಕ್ಷೆ ಮಾಡಬೇಕು, ಅದಕ್ಕೆ ಫಲ ಸಿಕ್ಕಿರಬೇಕು, ತರುವಾಯ ನಾವು ದೇವರನ್ನು ನಂಬಬೇಕು. ಇದೇ ಪ್ರವೃತ್ತಿ ಯಾರ್ದಾಗೋಯ್ತು? ಸುಗ್ರೀವಂದು ಆಗೋಯ್ತು. ಅದಕ್ಕೆ ಪ್ರಸನ್ನ ತೀರ್ಥರು ತಿಳಿಸ್ತಾರೆ, ಸಂಶಯವ ಬಿಡಿ ಬಿಡಿ ಪ್ರಸನ್ನನಾಗುವೆನೆಂದ ಅಂತ ಕೃಷ್ಣ ಅನ್ನಂತೆ. ಮೊದಲಿಗೆ ನಮ್ಮಲ್ಲಿ ಬಿಡಬೇಕಾದದ್ದು ಯಾವುದನ್ನ? ಸಂಶಯ ಬಿಡಬೇಕಂತ. ಅದೇ ದೊಡ್ಡದು. ಯಾಕೆ ಅಂತಂದ್ರೆ ಬೇಕಾದ ಉಪನ್ಯಾಸ ಹೇಳಿರ್ತೇವೆ, ಕೇಳಿರ್ತೇವೆ, ದೇವ್ರ ಪೂಜೆ ಎಲ್ಲ ಮಾಡಿರ್ತೇವೆ. ದೇವ್ರು ಎಲ್ಲಿ ಅಂತ ಯಾರು ಕೇಳಿಬಿಟ್ರೆ ಉತ್ತರನೇ ಇಲ್ಲ. ದೇವ್ರು ಎಲ್ಲಾ ಕಡೆ ಇದ್ದಾನ ಅಂತಂದ್ರೆ ಏನೋ ಹೇಳ್ತಾರಪ್ಪ, ಇದ್ದಾನೆ ಅನ್ನೋ ಜ್ಞಾನವೇ ಬರೋಲ್ವಂತೆ. ಏನೋ ಹೇಳ್ತಾರ್ರಿ ಎಲ್ಲ ನೋಡಿ, ಹಿಂಗಾಗೋಯ್ತೆ ಹೊರತಾಗಿ ದೇವರಿದ್ದಾನೆ ರಕ್ಷತಿ ಇತ್ಯೇವ ವಿಶ್ವಾಸ. ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಯಾವುದಿರಬೇಕು ನಮ್ಮಲ್ಲಿ? ದೇವರು ರಕ್ಷಣೆ ಮಾಡ್ತಾನೆ ಅನ್ನೋ ಆ ಒಂದು ವಿಶ್ವಾಸ ಬಂದಿದ್ರೆ ಮಿಕ್ಕಿದ್ದೀನಿ ಯಾವುದನ್ನು ಪರಮಾತ್ಮ ತಾನು ಅಪೇಕ್ಷೆ ಮಾಡೋಲ್ಲ ಅನ್ನೋ ಒಂದು ಅಂಶವನ್ನೇ ಇಲ್ಲಿ ಸುಗ್ರೀವ ತಾನು ಮತ್ತೊಂದು ಪರೀಕ್ಷೆಯನ್ನಿಟ್ಟ. ಈಗ ವಾಲಿ ಮಾಡಿರೋ ಕಾರ್ಯವನ್ನ ನೀನು ಮಾಡಿದ್ದು ಏನು ಮಹತ್ವ ಇಲ್ಲ ರಾಮಚಂದ್ರ. ವಾಲಿ ಆಗದಿರೋ ಕಾರ್ಯವನ್ನು ನೀನು ಮಾಡು, ಮತ್ತೇನಿಲ್ಲ. ನೋಡು, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ತಾಳ ವೃಕ್ಷಗಳಿವೆ. ಒಂದೊಂದು ದಿಕ್ಕಿನಲ್ಲಿ ಒಂದೊಂದು 7 ಸಪ್ತತಾಳ ವೃಕ್ಷಗಳಿವೆ. ವಾಲಿ ಪ್ರತಿನಿತ್ಯ ಬರ್ತಾನೆ, ಈ ವೃಕ್ಷವನ್ನ ಅಲ್ಲಾಡಿಸ್ಲಿಕ್ಕೆ ನೋಡ್ತಾನೆ, ಅಲ್ಲಾಡಿಸ್ಲಿಕ್ಕೆ ಆಗೋಲ್ಲ. ನೀನಿನ್ನೇ ಅದಕ್ಕೆ ಛೇದನೆ ಮಾಡೋದು ಮತ್ತೊಂದು ಅದೇ ನಾನು ಹೇಳ್ತಿಲ್ಲ. ಅದನ್ನ ಅಲ್ಲಾಡಿಸಿ ಒಂದು ಎಲೆ ಉದುರಿಸ್ಬಿಟ್ರೆ ನೀನು ವಾಲಿಗಿಂತ ಬಲಿಷ್ಠ ಅಂತ ಅಂದಾಗ ರಾಮದೇವರಿಗೆ ತತ್ಕಾಲಕ್ಕೆ ಏಕ ಬಾಣವನ್ನ ತಾ ಪ್ರಯೋಗ ಮಾಡ್ತಾ, ಏನು 7 ವೃಕ್ಷಗಳು ಸಮವಾಗಿ ಒಂದೇ ಕಡೆಯಲ್ಲೇ ಇತ್ತು, ಅದನ್ನು ಛೇದನ ಮಾಡ್ಕೊಂಡು ಬಂದಿದ್ದಾರೆ. ಹಂಗೇನಲ್ಲ, ಒಂದೊಂದು ದಿಕ್ಕಿನಲ್ಲಿ ಇರಬೇಕು. ಪರ್ವತಾದಿಗಳ ಮೇಲೆ ಒಂದಿರಬೇಕು,
ಅದನ್ನು ಭೇದಿಸ್ಕೊಂಡು ಹೋಗಬೇಕು, ಆ ವೃಕ್ಷವನ್ನು ಛೇದನೆ ಮಾಡಬೇಕು. ಇಷ್ಟು ಕಾರ್ಯ ಕ್ಷಣ ಮಾತ್ರದಲ್ಲಿ ಪರಮಾತ್ಮ ಮಾಡಬೇಕು. ವಾಲಿಗೆ ಆ ವೃಕ್ಷವನ್ನು ಯಾಕೆ ತಾನು ಛೇದನಾದಿಗಳು ಮಾಡೋದಿರಲಿ, ಅದನ್ನ ಅಲ್ಲಾಡಿಸ್ಲಿಕ್ಕೂ ಯಾಕೆ ಆಗ್ಲಿಲ್ಲ ಅವನಿಗೆ ಅಂತಂದ್ರೆ, ಅದರಲ್ಲಿ ಕುಮಿದಿನಿಯೇ ಮೊದಲಾದಂತಹ 7 ಜನ ರಾಕ್ಷಸರು ಬ್ರಹ್ಮದೇವರಿಂದ ಅವಧ್ಯತ್ವ ವರವನ್ನ ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲ, ಆ 7 ಮಂದಿಯೂ ಕೂಡ ಆ ವೃಕ್ಷಾದಿಗಳಲ್ಲಿ ತಾವು ಕೂತಿದ್ರು, ತಪಸ್ಸನ್ನ ಮಾಡ್ತಾ ಇದ್ರು. ಅವ್ರ ಪಾರ್ಗ ಅವ್ರು ತಪಸ್ಸು ಮಾಡ್ಕೊಂಡು ಕೂತಿದ್ರೆ ರಾಮದೇವರು ಯಾಕ್ರಿ ಬಾಣ ಪ್ರಯೋಗ ಮಾಡಿ ಅವರನ್ನು ಸಂಹಾರ ಮಾಡಿದ್ರು ಅಂತಂದ್ರೆ, ಯಾವ ಬ್ರಹ್ಮದೇವರಿಂದ ಅವಧ್ಯತ್ವ ವರವನ್ನ ಪಡೆದಿದ್ರೋ ಆ ಬ್ರಹ್ಮ ಪದವಿಯೇ ಬೇಕು ಅಂತ ಅಪೇಕ್ಷೆ ಪಟ್ಬಿಟ್ರಂತೆ. ಅವರ ಯೋಗ್ಯತೆಯನ್ನ ಮೀರಿರ್ತಕ್ಕಂತಹ ಕಾರ್ಯವನ್ನು ಅವರು ಪ್ರವೃತ್ತ ಮಾಡಿದ್ರಿಂದ ರಾಮದೇವರು ಅವರನ್ನ ಅಲ್ಲಿ ಸಂಹಾರ ಮಾಡಿದ್ದಾರೆ. 7 ತಾಳ ವೃಕ್ಷವನ್ನ ರಾಮದೇವರು ತಾವು ಅದನ್ನು ಛೇದನ ಮಾಡಿದ್ದಾರೆ ಅನ್ನೋದರ ಆಧ್ಯಾತ್ಮಿಕ ಚಿಂತನೆ ಏನು ಅಂತಂದ್ರೆ, ನಮ್ಮ ಈ ಶರೀರವೂ ಕೂಡ 7ರ ಸಂಬಂಧವೇ. ಸರಿ, 7ರ ಸಪ್ತಧಾತು ಶರೀರ. ಈ ಸಪ್ತಧಾತು ಶರೀರದಿಂದ ನಾವು ಹೊರಬಂದು ಅಪ್ರಾಕೃತವಾದ ಶರೀರವನ್ನು ನಾವು ಹೊಂದಬೇಕಾದರೆ ಪರಮಾತ್ಮನನ್ನೇ ನಾವು ಚಿಂತನೆ ಮಾಡಬೇಕು. ಆ ಪರಮಾತ್ಮ ಮಾತ್ರ ಈ ಸಪ್ತಧಾತು ಶರೀರವನ್ನ ತಾನು ನಾಶ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಅಂಶವನ್ನೇ ಏತತ್ ಪ್ರಸಂಗದಿಂದ ನಮಗೆ ಉಲ್ಲೇಖವನ್ನು ಮಾಡೋಣ. ಇಷ್ಟೆಲ್ಲ ಆಯಿತು. ಇದೆಲ್ಲ ಆದ ನಂತರ ವಾಲಿಯೊಟ್ಟಿಗೆ ಸುಗ್ರೀವ ತಾನು ಘರ್ಷಣೆಯನ್ನ ಪ್ರಾರಂಭ ಮಾಡಿದ. ಮೊದಲಿಗೆ ಸುಗ್ರೀವ ಅಂದ, ರಾಮಚಂದ್ರ ನೀನು ಬಾಣ ಪ್ರಯೋಗ ಮಾಡ್ಬಿಡು, ತೋರಿಸ್ಬಿಡ್ತೀನಿ. ಆಗ ರಾಮದೇವರಂದ್ರು, ಹಂಗಲ್ಲ ಆಗಬಾರ್ದು, ನೋಡು, ಒಂದು ಕೆಲಸ ಮಾಡು, ಇನ್ನೊಂದಾವರ್ತಿ ನೀನು ಪ್ರಯತ್ನ ಪಡು, ನಿನಗೆ ಆ ಸಾಮರ್ಥ್ಯ ಇದ್ದೇನಾದ್ರೂ ವಾಲಿಯನ್ನು ಸಂಹಾರ ಮಾಡಿದ್ರೆ ಸಮಗ್ರ ಹೆಗ್ಗಳಿಕೆ ನಿನಗೆ ಬಂದ್ಬಿಡುತ್ತೆ. ನೀನೇನಾದ್ರೂ ಸೋಲೋ ಪ್ರಸಂಗ ಬಂದ್ರೆ ನಾನು ಬಾಣ ಪ್ರಯೋಗ ಮಾಡ್ತೀನಿ. ಆಗ ಸುಗ್ರೀವನಿಗೂ ಅನಿಸ್ತು, ಸರಿ, ಯಾಕೆ ಹಾಕಬಾರದು ಅಂತ ಅನ್ಕೊಂಡು ತಾನು ಹೋದ. ಯುದ್ಧಕ್ಕೆ ಹೋದಂತಹ ಕಾಲಕ್ಕೆ ಆ ವಾಲಿಯ ಒಂದೊಂದು ಹೊಡೆತಕ್ಕೂ ಕೂಡ ಸುಗ್ರೀವ ಕಾಲಕ್ಕೆ ಅತ್ಯಂತ ತಾನು ದುಃಖವನ್ನು ಪಡ್ತಾ ಇದ್ದಾನೆ. ಇನ್ನೇನು ರಾಮಚಂದ್ರ ಈಗ ಬಾಣ ಪ್ರಯೋಗ ಮಾಡ್ತಾನೆ, ಆಗ ಮಾಡ್ತಾನೆ ಅಂತ ಭಾರೀ ನಿರೀಕ್ಷೆಯಲ್ಲಿದ್ದ. ರಾಮದೇವರು ಬಾಣ ಪ್ರಯೋಗ ಮಾಡಲೇ ಇಲ್ಲ. ಯಾಕೆ ಮಾಡಲಿಲ್ಲ? ಇದಕ್ಕೆ ಅನೇಕ ತತ್ವಗಳನ್ನ ತಿಳಿಸ್ತಾರೆ. ಮೊದಲನೇದಾಗಿ ನೀವು ಏನು ಚಿಂತನೆ ಮಾಡಬೇಕು, ಯಾಕೆ ಮಾಡಲಿಲ್ವಂತೆ ರಾಮದೇವರು ಅಂತಂದ್ರೆ, ಅಲ್ಲೋ ಹನುಮಂತ ದೇವರು ಕರ್ಕೊಂಡ್ಬಂದು ಸಖ್ಯ ಮಾಡಿಸಿದ್ರೂ ಕೂಡ ನನ್ನ ಬಲದ ಪರೀಕ್ಷೆ ಮಾಡಿದ್ಯಲ್ಲ, ಒಂದೆರಡು ಏಟು ತಿನ್ನು ಅಂತ ಕೊಡಿಸುತ್ತಂತೆ. ಮತ್ತಿನ್ಯಾಕೆ ಪರಮಾತ್ಮ ತಾನು ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಮೂರನೆಯವರು ಪ್ರವೇಶವನ್ನ ಮಾಡಬಾರದು. ಗಂಡ ಹೆಂಡತಿಯರ ಜಗಳ ಮಧ್ಯದಲ್ಲೂ ಕೂಡ ಹೋಗಬಾರದು. ನಾಳೆ ಬೆಳಗ್ಗೆ ಒಂದಾಗ್ಬಿಟ್ಟಿರ್ತಾರೆ. ಪರಮಾತ್ಮ ನಿರ್ಣಯ ಕೊಟ್ಟಿದ್ದಾನೆ. ಸೋದರರಲ್ಲೂ ಕೂಡ ಎಂಥದ್ದೇ ಕಲಹ ಬಂದಿದ್ರು ಕೆಲ ಕಾಲ ಮಾತ್ರ ಇರ್ತಕ್ಕಂಥದ್ದು ಅನ್ನೋದನ್ನ ಪರಮಾತ್ಮ ತಾನೇ ನಿರ್ಣಯ ಮಾಡಿದ್ದಾನೆ. ಅದಕ್ಕಾಗಿ ತಾನು ಏತತ್ ಕಾಲಕ್ಕೆ ಬಾಣವನ್ನು ಪ್ರಯೋಗ ಮಾಡದೆ, ನಾಳೆ ದಿವಸ ನಾನು ಮೊದಲಿಗೆ ಹೊಡೆಯೋದು, ಸುಗ್ರೀವ ವಾಲಿ ಸತ್ತ ನಂತರ ಅಲ್ಲೋ ರಾಮಚಂದ್ರ ನಾವೇನೋ ಅಣ್ಣ ತಮ್ಮಂದ್ರು, ಸಿಗ್ನಲ್ ನಾನು 1000 ಹೇಳ್ತೇನಪ್ಪ, ನಿನಗಾದ್ರೂ ಸ್ವಲ್ಪ ಯೋಚನಾ ಶಕ್ತಿ ಬೇಕೋ ಬೇಡ ಬಂದ್ಬಿಟ್ರೆ ಹಂಗಾಗಬಾರ್ದು. ಅದಕ್ಕಾಗಿ ಮೊದಲನೇ ಬಾರಿ ಅವಕಾಶವನ್ನು ಕೊಟ್ಟನಂತೆ ರಾಮಚಂದ್ರ. ಸರಿ, ಸುಗ್ರೀವ ಬಂದ, ರಾಮಚಂದ್ರ ನೀನು ಹೇಳಿದ್ದೇನೋ ಮಾಡಿದ್ದೆ, ನೋಡ್ ನನ್ನ ಶರೀರ ಹೆಂಗಾಗೋಗಿದೆ. ಆಗ ರಾಮದೇವರು ಅಂದ್ರು, ಹೌದಪ್ಪ, ನಾನೇನೋ ಬಾಣ ಪ್ರಯೋಗ ಮಾಡೋಣ ಅಂತಾನೆ ಇದ್ದೆ, ನೀವಿಬ್ರು ನೋಡ್ಲಿಕ್ಕೆ ಒಂದೇ ತರ ಇದ್ದೀರಾ. ನಾನೇನಾದ್ರೂ ಬಾಣ ಪ್ರಯೋಗ ಮಾಡುವುದು ಅದು ನಿನಗೇ ಬರುವುದು,
ನೀನೇ ಮೃತನಾಗೋದ್ರೆ. ಅದಕ್ಕೆ ಒಂದು ಕೆಲಸ ಮಾಡು, ನೀನೊಂದು ಹಾರ ಗೀರ ಏನಾದ್ರು ಹಾಕೊಂಡ್ಬಂದು, ಆಗ ನನಗೆ ಗೊತ್ತಾಗುತ್ತೆ ಅಂದ್ರೆ ಏನಿದ್ರ ಆಂತರ್ಯ. ಹನುಮಂತ ದೇವರು ತಾವು ಹಾರವನ್ನ ಹಾಕಿದ್ರಂತೆ. ಯಾವ ನಮ್ಮ ಮುಖ್ಯ ಪ್ರಾಣದೇವರು ಯಾರ ಪಕ್ಷವನ್ನು ಹಿಡಿತಾರೋ ಅಂತವರ ರಕ್ಷಣೆಯನ್ನ ನಾನು ಮಾಡ್ತೇನೆ ಅಂತ ಪರಮಾತ್ಮ ತಾನು ತಿಳಿಸುತ್ತಂತೆ. ನೋಡಿ, ಇದು ನೀವೇನು ಸುಮ್ಮನೆ ಒಂದು ಸುಯೋಜಯ ಮಾಸ ಕಥೆ ಕಟ್ಕೊಂಡ್ಬಿಟ್ರಿ. ಹನುಮಂತ ದೇವರು ಹಾರ ಹಾಕಿದ್ರು, ಅದಕ್ಕೋಸ್ಕರ ವಾಲಿಯನ್ನು ವಧೆ ಮಾಡಿದ್ರು ಇದು ಅಂತ. ಹಂಗೇನಲ್ಲ. ಇದೇ ವಾಲಿನೇ ಮುಂದೆ ಯಾರಾಗಿ ಬಂದದ್ದು? ಅರ್ಜುನನಾಗಿ ಬಂದ. ಇದೇ ಸುಗ್ರೀವ ಕರ್ಣನಾಗ. ಇಲ್ಲಿ ಸುಗ್ರೀವನನ್ನ ರಕ್ಷಣೆ ಮಾಡೋದೇ ಪರಮಾತ್ಮನ ಆಂತರ್ಯ ಆಗಿದ್ದಿದ್ರೆ, ದ್ವಾಪರ ಯುಗದಲ್ಲೂ ಕೂಡ ಕೃಷ್ಣ ಯಾರ ಪರವಾಗಿ ನಿಲ್ಬೇಕಾಗಿತ್ತು? ಕರ್ಣನ ಪರವಾಗಿ ನಿಲ್ಬೇಕಾಗಿತ್ತು. ಆದ್ರೆ ಪರಮಾತ್ಮ ಯಾರ ಪರವಾಗಿ ನಿಂತ? ಅರ್ಜುನನ ಪರವಾಗಿ ನಿಂತ. ಹಾಗಾಗಿ ಅಲ್ಲಿಗೂ ಆ ತ್ರೇತಾಯುಗಕ್ಕೂ ದ್ವಾಪರ ಯುಗಕ್ಕೂ ಅಲ್ಲಿರ್ತಕ್ಕಂತಹ ಅರ್ಜುನನಿಗೂ ಕರ್ಣನಿಗೂ ವಾಲಿಗೂ ಸುಗ್ರೀವನಿಗೂ ಇರ್ತಕ್ಕಂತಹ ಒಂದು ಸಾಮಾನ್ಯ ವಿಷಯ ಯಾವುದು ಅಂತಂದ್ರೆ, ಇಲ್ಲಿ ಸುಗ್ರೀವನೊಟ್ಟಿಗೆ ಹನುಮಂತ ದೇವರಿದ್ರು, ಅಲ್ಲಿ ಅರ್ಜುನನೊಟ್ಟಿಗೆ ಭೀಮಸೇನ ದೇವರಿದ್ರು. ಆದ್ದರಿಂದ ಯಾರು ಹನುಮನ ಮನೆಯವರು, ನಾವೆಲ್ಲ ಹನುಮನ ಮನೆಯವರು ಅಂತಂದ್ಬಿಟ್ರು ದಾಸರಾಯ. ಇದರ ಆಂತರ್ಯ ನಾವು ಪರಮಾತ್ಮನನ್ನ ಅರ್ಥಾತ್ ಮುಖ್ಯ ಪ್ರಾಣ ದೇವರನ್ನ ನಾವು ಹಿಡಿದಿದ್ದೇವೆ ಅಂತಂದ್ರೆ ತತ್ಕಾಲಕ್ಕೆ ಪರಮಾತ್ಮ ನಮಗೆ ಅನುಗ್ರಹಾದಿಗಳನ್ನು ಮಾಡ್ತಾನೆ ಅನ್ನುವ ಅಂಶವನ್ನೇ ನಮಗೆ ತಿಳಿಸ್ತಾ ಪುನಃ ಇನ್ನೊಂದು ಆವರ್ತಿ ತಾನು ಯುದ್ಧಕ್ಕೆ ಹೋಗಬೇಕು. ಹೋದಾಗ ಮರೆಯಲ್ಲಿ ನಿಂತು ರಾಮದೇವರು ಬಾಣ ಪ್ರಯೋಗವನ್ನ ಮಾಡಿದರು. ರಾಮದೇವರು ನೀತಿ 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 ಅಂತ ಭಾರೀ ತಾವು ಆ ಒಂದು ನೀತಿಗೆ ಮಹತ್ವವನ್ನು ಕೊಡ್ತಕ್ಕಂತಹ ರಾಮಚಂದ್ರ ಹಿಂಬದಿಯಿಂದ ತಾನು ಯಾಕೆ ಬಾಣ ಪ್ರಯೋಗ ಮಾಡಿದ? ಬಾಣ ಪ್ರಯೋಗ ಮಾಡಿದ್ದೇವೋ ಸತ್ಯ. ಇನ್ನು ವಾಲಿ ದೇಹ ಬಿಡೋ ಕಾಲಕ್ಕೆ ಅವನನ್ನ ತಮ್ಮ ತೊಡೆ ಮೇಲೆ ಅವನ ತಲೆ ನಿಲ್ಲಿಸ್ಕೊಂಡು, ಅಷ್ಟು ಮಾತ್ರ ಅಲ್ಲ, ಬದುಕಿಸ್ಲಾ ಅಂತ ಬೇರೆ ಕೇಳಿದ. 3 ವಿಚಿತ್ರ ವ್ಯಾಪಾರ ಯಾಕೆ ಮಾಡ್ದ ಪರಮಾತ್ಮ? ಬಾಣ ಬಿಡೋದು ಯಾಕೆ, ಬದುಕಿಸ್ಲಾ ಅಂತ ಕೇಳೋದು ಯಾಕೆ? ಇದೇ ಕ್ರಮವನ್ನ ಮತ್ತೆಲ್ಲೂ ದೇವರು ಮಾಡಿದ್ದು ನಾವು ಕಂಡಿಲ್ಲ. ಕೇವಲ ವಾಲಿಯ ವಿಷಯದಲ್ಲಿ ಮಾತ್ರ ಏತತ್ ಕ್ರಿಯೆನ ದೇವರು ನಡೆಸಿದ್ದಾನೆ. ಏನಿದರ ಆಂತರ್ಯ ಅಂತಂದ್ರೆ, ಮೊದಲಿಗೆ ಬಂದಿರತಕ್ಕಂಥ ಜಿಜ್ಞಾಸೆ ಏನು? ಮರೆಯಲ್ಲಿ ನಿಂತು ಪರಮಾತ್ಮ ಯಾಕೆ ಬಾಣವನ್ನು ಪ್ರಯೋಗ ಮಾಡ್ದ ಅಂತಂದ್ರೆ, ಮೃಗಗಳನ್ನ ಬೇಟೆ ಆಡಬೇಕಾದರೆ ಎದುರಿ ನಿಂತು ಬೇಟೆಯನ್ನು ಆಡಬಾರದು ಧರ್ಮ. ಈಗ ವಾಲಿಯಾರು ಒಂದು ಮೃಗ, ಆ ಮೃಗವನ್ನ ಭೇಟಿ ಆಡಬೇಕಾದರೆ ನಾವು ಎದುರಿಗೆ ಬಂದು ಭೇಟಿ ಆಡಬಾರದು, ಹಿಂಬದಿಯಿಂದಲೇ ಬಾಣ ಪ್ರಯೋಗ ಮಾಡಬೇಕು ಅಂತ ಪರಮಾತ್ಮ ಏನ್ ಮಾಡ್ದ? ತನ್ನ ಹಿಂಬದಿಯಿಂದ ನಿಂತು ಮಾಡ. ಇನ್ನು ವಾಲಿಯನ್ನ ತನ್ನ ತೊಡೆ ಮೇಲೆ ಅವನ ಶಿರಸ್ಸನ್ನ ಇರಿಸ್ಕೊಂಡ. ಬದುಕಿಸ್ಲಾ ಅಂತ ಕೇಳಿದ. ಯಾಕೆ ಕೇಳಿದ ಪರಮಾತ್ಮ ಅಂತಂದ್ರೆ, ಆಗ ವಾಲಿಯ ಉತ್ತರ ಏನಾಗಿತ್ತು? ರಾಮಚಂದ್ರ ಸರ್ವಥಾ ಬ್ಯಾಡ ಅಂತ. ನೋಡು, ಎಷ್ಟು ಕೋಟಿ ಜನ್ಮದ ಸಾಧನೆ ಇದ್ರೂ ಕೂಡ ಅಂತ್ಯಕಾಲದಲ್ಲಿ ನಿನ್ನ ನಾಮಸ್ಮರಣೆನೇ ಬರೋಲ್ವು. ಹಂಗಿರಬೇಕಾದ್ರೆ ನಿನ್ನ ಮುಖದರ್ಶನ ಮಾಡ್ತಾ, ನಿನ್ನ ವಾಣಿಯನ್ನು ಶ್ರವಣ ಮಾಡ್ತಾ ದೇಹ ಬಿಡೋ ಸೌಭಾಗ್ಯ ಎಷ್ಟು ಮಂದಿಗೆ ಬರುತ್ತೆ ಸ್ವಾಮಿ? ಸರ್ವಥಾ ಬ್ಯಾಡ ಅಂತ. ಅಂತಹ ವೈರಾಗ್ಯ ವಾಲಿಗೆ ಹೇಗೆ ಜನ್ಯ ಆಯಿತು? ರಾಮದೇವರು ಯಾಕೆ ಬದುಕಿಸ್ಲಿ ಅಂತ ತಾವು ಅಲ್ಲಿ ಪ್ರಶ್ನೆ ಮಾಡಿದ್ರು. ಏನಾದ್ರೆ ಹಿಂದೆ ಇರತಕ್ಕಂತಹ ಆ ಒಂದು ಆಂತರ್ಯ ಅಂತಂದ್ರೆ, ಇದಕ್ಕೆ ಆಚಾರ್ಯರು ತಾವು ತಿಳಿಸ್ತಾರೆ. ಪಂಚಾತ್ಮಕೋ ಮಾರುತಯೇವ ಬಾಣಃ. ರಾಮದೇವರ ಬಾಣ ಹೋಗಿ ವಾಲಿಯ ದೇಹವನ್ನು ಏನು ಸ್ಪರ್ಶ ಮಾಡಿತಲ್ಲ,
ಆ ಬಾಣ ಯಾರು? ಸಾಕ್ಷಾತ್ ವಾಯುದೇವರು ಅಂತ ತಿಳಿಸ್ತಾರೆ. ಯಾವಾಗ ವಾಯುದೇವರ ಸನ್ನಿಧಾನ ವಾಲಿಯ ದೇಹದಲ್ಲಿ ಬಂತೋ ಸಹಜವಾಗಿ ವೈರಾಗ್ಯಜನ್ಯ ಆಯಿತಂತೆ. ಯಾರಿಗೆ? ವಾಲಿಗೆ. ಪರಮಾತ್ಮ ಸ್ವಯಂ ತಾನು ಕೇಳ್ತಾ ಇದ್ರು, ಪುನಃ ನನಗೆ ಆ ಒಂದು ಜೀವನವನ್ನು ಕೊಡ್ತೇನೆ, ನಿನಗಿದ್ದಂತಹ ದುಃಖಾದಿಗಳು ಪರಿಹಾರ ಮಾಡ್ತೇನೆ, ಪುನಃ ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಸರ್ವಥಾ ಅದನ್ನು ತಾನು ಅಂಗೀಕರಿಸಲಿಲ್ಲ. ಯಾಕೆ ಅಂತಂದ್ರೆ ವಾಯುದೇವರ ಸನ್ನಿಧಾನ ಬಂದಿದ್ದರಿಂದಾಗಿ ಸಹಜವಾದ ವೈರಾಗ್ಯ ಪ್ರಾಪ್ತಿಯಾಯಿತು ಅಂತ ತಿಳಿಸ್ತಾರೆ. ಇನ್ನ ಆ ಬಾಣದಲ್ಲಿ ಕೇವಲ ವಾಯುದೇವರ ಸನ್ನಿಧಾನ ಮಾತ್ರ ಅಲ್ಲ, 4 ಮಂದಿಯ ಸನ್ನಿಧಾನ. ಗಣಪತಿ, ಪ್ರವಹವಾಯು, ಅಗ್ನಿ, ಸೂರ್ಯ ಮತ್ತು ವಾಯುದೇವ. ವಾಯುದೇವರ ಎಷ್ಟು ರೂಪ? 5 ರೂಪಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಹಾಗಾದರೆ ಪರಮಾತ್ಮನ ಬಾಣಕ್ಕೆ ನಾವು ನೀವು ಅಭಿಮಾನಿಗಳು ಯಾರು ಅಂದ್ರೆ ತಟ್ಟನೆ ಹೇಳೋ ಉತ್ತರ ಏನು? ವಾಯುದೇವರು ಅಂತ ಹೇಳ್ತೇವೆ. ಆದರೆ ಇಲ್ಲಿ ಪ್ರವಾಹವಾಯುವು ಇದ್ದಾನೆ, ಇನ್ನ ಗಣಪತಿ ಇದ್ದಾನೆ, ಅಗ್ನಿ ಇದ್ದಾನೆ, ಸೂರ್ಯ ಇದ್ದಾನೆ. ಹೀಗಿದ್ದಾಗ ಕೇವಲ ವಾಯುದೇವರನ್ನು ಯಾಕೆ ಹೇಳ್ತೀರಿ ಅಂತಂದ್ರೆ, ಈಗ ನಿಮಗೊಂದು ಪ್ರಶ್ನೆ. ವೇದಕ್ಕೆ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ ಅಲ್ವಾ? ಆದರೆ ಜಗನ್ನಾಥದಾಸರು ತಾವು ಹೇಳಬೇಕಾದ್ರೆ ಏನಂದ್ರು? ನಿಗಮ ಕತಿಗಳಿಗೆ ಅಭಿಮಾನಿ ಅಂತ. ಅವಾಂತರ ಅಭಿಮಾನಿಗಳಾಗಿ ಭಾರತೀಯ ಸರಸ್ವತಿ ದೇವಿಯರು ಬಂದಿದ್ದಾರೆ. ಆದರೆ ಮುಖ್ಯವಾಗಿ ವೇದಕ್ಕೆ ಅಭಿಮಾನಿನಿ ಅಂತಂದ್ರೆ ಯಾರು? ಅದು ಲಕ್ಷ್ಮೀದೇವಿ ಅಲ್ವಾ? ಯಾವುದು ಮುಖ್ಯವೋ ಅದನ್ನು ನಾವು ಗ್ರಹಣ ಮಾಡ್ತೇವೆ. ಅದೇ ಕ್ರಮದಲ್ಲಿ ರಾಮದೇವರ ಬಾಣಕ್ಕೆ ಅವಾಂತರ ಅಭಿಮಾನಿಗಳು ಈ 4 ಮಂದಿ. ಯಾರ್ಯಾರು ಎಲ್ಲೆಲ್ಲಿ ಇರುತ್ತಾರೆ ನೋಡಿ. ಪರಮಾತ್ಮನ ಒಂದು ಬಾಣದಲ್ಲಿ ದೇವತೆಗಳಿಗೆ ಸ್ಥಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಗಣಪತಿ, ಆತನ ಸನ್ನಿಧಾನ ಎಲ್ಲಿ ಅಂತಂದ್ರೆ ಆ ಬಾಣದ ಮಧ್ಯಭಾಗ ಏನಿದೆಯಲ್ಲ, ಆ ಕೋಲಿನಂತೆ ಕಾಂಡ, ಕಾಂಡದಲ್ಲಿ ಯಾರ ಸನ್ನಿಧಾನ? ಗಣಪತಿಯ ಸನ್ನಿಧಾನ. ಆಯ್ತಾ? ಆ ಹಿಂದೆ ಇರ್ತಕ್ಕಂಥ 2 ಪಕ್ಷಗಳು, ರೆಕ್ಕೆಗಳು ಅಂತ ಏನಿದೆ, ಆ ರೆಕ್ಕೆಗಳಿಗೆ ಅವಾಂತರ ಅಭಿಮಾನಿಗಳು ಯಾರು ಅಂತಂದ್ರೆ ಪ್ರವಾಹವಾಯು. ಆಯ್ತಾ? ಅದಕ್ಕೆ ನಾವು ಈ ಬಾಣ ಬಿಟ್ಟಾಗ ಶಬ್ದ ಬರುತ್ತೆ ನೋಡಿ, ಸುಯ್ ಅಂತ ಶಬ್ದ. ಈ ಸುಯ್ ಅನ್ನೋ ಶಬ್ದ ಎಲ್ಲೂ ಉಲ್ಲೇಖ ಆಗಿದೆ ಗೊತ್ತಾ? ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಅರ್ಜುನ ತಾನು ಮೊದಲಿಗೆ ಯುದ್ಧಕ್ಕೆ ಹೋದಾಗ 2 ಬಾಣವನ್ನ ಭೀಷ್ಮಾಚಾರ್ಯರ ಹತ್ರ ಪ್ರಯೋಗ ಮಾಡ್ತಾನೆ. ಮೊದಲನೇ ಬಾಣ ಅವರ ರಥದ ಹತ್ರ ಹೋಗಿ ಬಿತ್ತಂತೆ. ನನ್ನ ನಮಸ್ಕಾರ ಅಂತ ಕಾಯಿಕವಾಗಿ ತಿಳಿಸುತ್ತಾನೆ. ಇನ್ನು ವಾಚನಿಕವಾಗಿ ಆಗಬೇಕಲ್ಲ, ಅದಕ್ಕೇನು ಮಾಡಿದಂತೆ, ಎಷ್ಟು ಸೂಕ್ಷ್ಮವಾದಂತಹ ಧನುರ್ಧಾರಿಯಾಗಿದ್ದ ಅರ್ಜುನ ಅಂತಂದ್ರೆ ಭೀಷ್ಮಾಚಾರ್ಯರ ಕಿವಿ ಸಮೀಪಕ್ಕೆ ಹೋಯ್ತಂತೆ. ಒಂದು ಆ ಹೋಗೋ ಕಾಲಕ್ಕೆ ಅದರ ಶಬ್ದ ಸುಯ್ ಅಂತ ಹೋಯ್ತಂತೆ. ಆ ಶಬ್ದದಿಂದ ನಮಸ್ಕಾರ ಅಂತ ವಾಚನಿಕವಾಗಿ ಹೇಳಿದ್ರು. ಆಗ ಭೀಷ್ಮಾಚಾರ್ಯರು ಫಲ ಅಂದ್ರಂತೆ ಆ ಕಾಲಕ್ಕೆ. ಎಂತಹ ಕಡಿಮೆ ನೋಡಿ. ಹಾಗೆ ಆ ಶಬ್ದ ಜನ್ಯ ಆಗಬೇಕಾದರೆ ಅಲ್ಲಿ ಯಾರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ? ಪ್ರವಾಹವಾಯು ಕೂತಿದ್ದಾನೆ. 2 ಪಕ್ಷದಲ್ಲಿ ಆ 2 ರೆಕ್ಕೆಗಳಲ್ಲಿ ವಿಶೇಷವಾಗಿ ಪ್ರವಾಹವಾಯು ಅವರ ಸನ್ನಿಧಾನ ಇರಬೇಕು. ಇನ್ನು ಮುಂದೆ ಇರತಕ್ಕಂತಹ ಆ ಚೂಪಾದ ಭಾಗ ಏನಿದೆ ಅದರ ಮೇಲ್ಭಾಗದಲ್ಲಿ, ಅಂದರೆ ಹೀಗೆ ನಾವು ತಗೊಂಡಾಗ ಮೇಲ್ಭಾಗದಲ್ಲಿ ಸೂರ್ಯ,
ಕೆಳಭಾಗದಲ್ಲಿ ಅಗ್ನಿ. ಇಷ್ಟು ಮಂದಿ ಅವಾಂತರ ಅಭಿಮಾನಿಗಳು. ಇಲ್ಲಿ ವಾಯುದೇವರೆಲ್ಲಿ ಬಂದರು? ಎಲ್ಲ ಕಡೆ ಬಂದರು. ಹೇಗೆ ಬಂದರು ಅಂತಂದ್ರೆ, ಈ ಮಧ್ಯದ ಕಾಂಡ ಭಾಗದಲ್ಲಿ ಯಾರ ಸನ್ನಿಧಾನ? ಗಣಪತಿಯ ಸನ್ನಿಧಾನ. ಗಣಪತಿಯ ಒಳಗೆ ವಾಯುದೇವರು ಸಮಾನ ನಾಮಕರಾಗಿ ಕೂತಿದ್ದಾರೆ. ಹಾಗಾದ್ರೆ ಕಾಂಡದಲ್ಲಿ ಗಣಪತಿಯ ಅಂತರ್ಯಾಮಿಯಾದ ಸಮಾನ ನಾಮಕನಾದ ಮುಖ್ಯ ಪ್ರಾಣದೇವರನ್ನೇ ನಾವಲ್ಲಿ ಚಿಂತನೆ ಮಾಡಬೇಕು. ಇನ್ನ ಆ ಪಕ್ಷಗಳು, ಹಿಂಬದಿಯಲ್ಲಿರ್ತಕ್ಕಂಥ ಪಕ್ಷಗಳು ಪ್ರವಾಹವಾಯು. ಅಲ್ಲಿ ವಾಯುದೇವರ ಯಾವ ರೂಪ? ವ್ಯಾನ ನಾಮಕನಾದ ಮುಖ್ಯ ಪ್ರಾಣದೇವರು. ಪ್ರವಾಹವಾಯು ಅಂತರ್ಗತ ವ್ಯಾನ ನಾಮಕನಾದ ಮುಖ್ಯ ಪ್ರಾಣದೇವರ ಸನ್ನಿಧಾನ. ಹಾಗಾದ್ರೆ ಸಮಾನ ವ್ಯಾನ. ಅಗ್ನಿಯಲ್ಲಿ ಉದಾನ, ಸೂರ್ಯನಲ್ಲಿ ಪ್ರಾಣ, ಕೊನೆಗೊಂದು ಉಳಿತು ಅಪಾನ. ಸಮಗ್ರ ಆ ಪರಮಾತ್ಮನ ಬಾಣ ಏನಿದೆ, ಆ ಬಾಣಕ್ಕೆ ಅಪಾನ ನಾಮಕನಾದ ಮುಖ್ಯ ಪ್ರಾಣದೇವರು ಅಭಿಮಾನಿಗಳು ಅಂತ ತಿಳಿಸ್ತಾರೆ. ಪರಮಾತ್ಮನ ಧನಸ್ಸಿಗೆ ಅಭಿಮಾನಿಗಳು ಯಾರು ಅಂತಂದ್ರೆ, ವಿದ್ಯಾನಾಮಕಳಾದ ಸರಸ್ವತಿ ದೇವಿ, ಭಾರತೀ ದೇವಿ ಇಬ್ಬರು. ಪರಮಾತ್ಮನ ಸಾಂಘ್ಯ ಧನಸ್ಸಿಗೆ ಅಭಿಮಾನಿಗಳು ಯಾರು? ವಿದ್ಯಾನಾಮಕಳಾದ ಸರಸ್ವತೀ ದೇವಿ ಅಂತ ನಮಗೆ ತಿಳಿಸಿದ್ದಾರೆ. ಹೀಗೆ ನೋಡಿ, ಧನಸ್ಸಿಗೆ ಭಾರತೀ ದೇವಿಯರು, ಬಾಣಕ್ಕೆ ವಾಯುದೇವರು. ಅಲ್ಲೂ ಕೂಡ ಸತಿಪತಿಯ ಭಾವವನ್ನೇ ಅಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತಾ, ಹೀಗೆ ಯಾವಾಗ ವಾಯುದೇವರ ಸನ್ನಿಧಾನ ವಾಲಿಯ ಶರೀರವನ್ನು ಪ್ರವೇಶ ಮಾಡುತ್ತೋ ಆ ಕಾಲಕ್ಕೆ ಪರಮಾತ್ಮ ಅಂದ, ನೀನು ಅನ್ಯರಾಗಲಿಲ್ಲ, ನಮ್ಮವನಾಗೋದೆ, ಆದ್ದರಿಂದ ನಿನ್ನನ್ನು ಬದುಕಿಸ್ಲಾ ಅಂತ ಪರಮಾತ್ಮ ಕೇಳಿದರು. ಆದರೆ ಯಾವಾಗ ವಾಯುದೇವರ ಸನ್ನಿಧಾನ ಬಂತೋ ವಿಶಿಷ್ಟವಾದ ವೈರಾಗ್ಯ ಜನ್ಯ. ಗೋವಿಂದೇ ದೇಹಭಕ್ತಿಂ ಭವಚಿತ ಭಗವನ್ ನೋಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಯಾವ ವಾಯುದೇವರ ಸ್ತೋತ್ರ ಮಾಡಿದ್ರೇನೆ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಜನ್ಯ ಆಗ್ತದೆ ಅಂತ ಶಾಸ್ತ್ರಾದಿಗಳು ತಿಳಿಸ್ತಾ ಇದ್ರೆ, ಅಂತಹ ವಾಯುದೇವರ ಸನ್ನಿಧಾನ ವಾಲಿಯ ಶರೀರವನ್ನು ಪ್ರವೇಶ ಮಾಡ್ತಲ್ಲ. ಈಗ ಒಂದು ಪೂರ್ವ ಪಕ್ಷ, ರಾವಣನ ಶರೀರದಲ್ಲೂ ಕೂಡ ಪ್ರವೇಶ ಆಯಿತು, ಅಲ್ಲೂ ಪ್ರಯೋಗ ಮಾಡಿದ್ದಾರೆ. ಮಾರೀಚನನ್ನು ಸಂಹಾರ ಮಾಡಬೇಕಾದ್ರೂ ಅದೇ ಬಾಣ, ಆಗ ಅಲ್ಲೆಲ್ಲೂ ಆ ಕಾರ್ಯ ಮಾಡಲಿಲ್ಲ, ಇಲ್ಲಿ ಮಾತ್ರ ಮಾಡಿದ್ದಾರಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ಸ್ವರೂಪತಃ ಜೀವ ಉತ್ತಮನಾಗಿರಬೇಕು. ಕೇವಲ ಪ್ರಾರಬ್ಧ ಕರ್ಮವಶಾತ್ ದೋಷ ಇದ್ದಾಗ ಅದನ್ನು ಪರಮಾತ್ಮ ತಾನು ಅಪಸರಣ ಮಾಡಿ ಜೀವರನ್ನ ನಾನು ಉದ್ಧಾರ ಮಾಡ್ತೀನಿ. ಸ್ವರೂಪತಃ ಜೀವನೇ ಅವನು ತಮೋ ಜೀವರಾಶಿ ಆಗಿತ್ತು ಅಂತಂದ್ರೆ ನಾವು ಯಾವ ಕಾರ್ಯವನ್ನು ಪ್ರವೃತ್ತ ಮಾಡೋಲ್ಲ. ಇಲ್ಲಿ ವಾಲಿಗೆ ಪರಮಾತ್ಮ ತಾನು ಅನುಗ್ರಹ ಮಾಡ್ತೇನೆ ಅಂತ ತಿಳಿಸ್ದ. ಆದರೆ ಸರ್ವಥಾ ಉಳಿದಂತಹ ದೈತ್ಯ ಪ್ರವೃತ್ತಿ ಯಾರಿತ್ತು ಅವರಿಗೆ ಪರಮಾತ್ಮ ಅನುಗ್ರಹವನ್ನು ತಾನು ನಡೆಸಿಲ್ಲ. ಅಂದ್ರೆ ಜೀವ ಜೀವ ಭೇದ ಅನ್ನೋ ಒಂದು ಸಿದ್ಧಾಂತವನ್ನೇ ಇಲ್ಲಿ ವಿಶೇಷವಾಗಿ ರಾಮದೇವರು ತಾವಲ್ಲಿ ತಿಳಿಸ್ತಾ, ಆಗ ವಾಲಿ ಒಂದು ಮಾತು ಏತತ್ ಪೂರ್ವದಲ್ಲೇ ಆಡಿದ್ದಂತೆ, ರಾಮಚಂದ್ರ ನೀನು ಒಂದು ಮಾತು ನನಗೆ ಹೇಳಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಿನ್ನ ಪತ್ನಿ ನಿನ್ನ ಪಕ್ಕ ಕೂತಿರೋರು, ರಾವಣ ನನಗೆ ಸ್ನೇಹಿತ, ಒಂದು ಮಾತು ಸಾಕಿತ್ತು, ಇಲ್ಲ ಅಂತಂದ್ರೆ ನಿಗ್ರಹ ಮಾಡಿ ಕರ್ಕೊಂಡ್ ಬರ್ತಿದ್ದೆ. ಆಗ ರಾಮದೇವರನ್ನು, ನಾನು ಯಾಕೆ ನಿನ್ನ ಸಂಘ ಮಾಡಲಿಲ್ಲ ಗೊತ್ತಾ, ನೀನು ರಾವಣನ ಮಿತ್ರ ಆಗಿರೋದ್ರಿಂದಲೇ ನಿನ್ನ ಸಂಘ ಮಾಡಲಿಲ್ಲ ಅಂತ ಪರಮಾತ್ಮ. ಅಂದ್ರೆ ನಮ್ಮಲ್ಲಿ ಬಲ ಇದೆ, ವಿದ್ಯೆ ಇದೆ, ಬೇಕಾದಿದೆ ಅಂತಂದ್ರೂ ಕೂಡ
ಅಪಾತ್ರರೊಟ್ಟಿಗೆ ನಾವು ಸಹವಾಸವನ್ನು ಮಾಡಿದ್ದೇವೆ ಅಂತಂದ್ರೆ ಪರಮಾತ್ಮ ನಮ್ಮ ಸಂಘವನ್ನು ಹಿಡಿಯೋಲ್ಲ. ನಮ್ಮಲ್ಲಿ ಬಲ ಇಲ್ಲ, ವಿದ್ಯೆ ಇಲ್ಲ, ವಿದ್ಯೆ ನೈವೇದ್ಯ ಆಗೋಗಿದೆ, ಆದರೂ ಕೂಡ ಸಜ್ಜನರೊಟ್ಟಿಗೆ ನಾವಿದ್ದೇವೆ ಅಂತಂದ್ರೆ ಆ ಕಾಲಕ್ಕೆ ಪರಮಾತ್ಮ ನಾನು ನಿಮ್ಮನ್ನು ಹಿಡಿತೇನೆ ಅನ್ನೋ ಒಂದು ಅಂಶವನ್ನೇ ಏತತ್ ಪ್ರಕರಣದಿಂದ ಪರಮಾತ್ಮ ತಾನು ಪ್ರಕಟವನ್ನ ಮಾಡ್ದ. ಅದಕ್ಕೆ ನಮ್ಮಲ್ಲಿ ಏನಂತ ತಿಳಿಸಿದ್ರು, ಸತ್ಸಂಗವನ್ನ ಮಾಡಬೇಕು ಅಂತ ತಿಳಿಸಿದ್ರು. ಈ ಸತ್ಸಂಗ ಅನ್ನೋ ಶಬ್ದವೇ ಆಘಾತಕಾರಿ. ಬೀದಿಗೆ 4 ಕಡೆ ಸತ್ಸಂಗ ಅಂತ ಹಾಕೊಂಡಿರ್ತಾರೆ. ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಅಂತ ಬೇರೆ ನಮಗೆ ಜಿಜ್ಞಾಸೆ ಬಂದು. ಅದಕ್ಕೆ ಸತ್ಸಂಗ. ಸತ್ ಅಂತಂದ್ರೆ ಯಾರು? ವಾಯುದೇವರಿಗೆ ಸತ್ ಅಂತ ಹೆಸರು. ಯಾಕೆ ವಾಯುದೇವರಿಗೆ ಸತ್ ಅಂತ ಹೆಸರು? ನಮ್ಮ ಕಣ್ಣಿನಲ್ಲಿ ವಾಯುದೇವರು ಸತ್ ಶಬ್ದವಾಚ್ಯರಾಗಿ ಕೂತಿದ್ದಾರೆ. ಹಾಗೆ ನಾವು ಯಾರ ಸಂಘ ಮಾಡಬೇಕು? ವಾಯುದೇವರ ಸಂಘವನ್ನ ಮಾಡಬೇಕು. ಅದನ್ನ ನಮಗಿಲ್ಲಿ ತಿಳಿಸ್ತಾ, ಆದರೂ ಕೂಡ ನಿನ್ನ ಶರೀರದಲ್ಲಿ ವಾಯುದೇವರ ಸನ್ನಿಧಾನ ಬಂದಿದೆ ಅಂತಂದ್ರೆ ನಾ ಹಂಗಲ್ಲ ನಿನ್ನನ್ನು ಬಿಡೋನಲ್ಲ ಅಂದ ಪರಮಾತ್ಮ. ನೀನು ಕಿಷ್ಕಿಂಧ ಪಟ್ಟಣ ಬೇಡ ಅಂತಂದ್ರೆ ಮುಂದೆ ನಿನಗೆ ಅಯೋಧ್ಯ ನಗರವನ್ನೇ ಕೊಡ್ತೇನೆ ಅಂತ ಪರಮಾತ್ಮ. ಅವನೇ ಮುಂದೆ ಕುಶನಾಗಿ ಬರಬೇಕು ಅಂದ್ರೆ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡುತ್ತಂತೆ ಪರಮಾತ್ಮ. ಯಾಕೆ ಮಾಡ್ದ ಅಂತಂದ್ರೆ ವಾಯುದೇವರ ಸನ್ನಿಧಾನ ಬಂತು. ಯಾರಲ್ಲಿ ವಾಯುದೇವರ ಸನ್ನಿಧಾನ ಬಂದಿರುತ್ತೋ ಅವರನ್ನು ನನ್ನವರಾಗಿ ನನ್ನ ಪರಿವಾರದಲ್ಲಿ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ ಅನ್ನೋ ಒಂದು ವಿಶಿಷ್ಟವಾದ ತತ್ವಾಂಶವನ್ನೇ ಪರಮಾತ್ಮ ತಾನಿಲ್ಲಿ ಜಗತ್ತಿಗೆ ತೋರಿಸ್ತಾ, ಬರೀ ಈ ಒಂದು ಜನ್ಮ ಅಲ್ಲ, ಮುಂದಿನ ಜನ್ಮ ಬಂದರೂ ಕೂಡ ನಿನ್ನ ಸಂಘ ಬಿಡೋಲ್ಲ ಅಂತ ಪರಮಾತ್ಮ. ಯಾಕೆ ಅಂತಂದ್ರೆ ಆ ಕರ್ಣನಿಗೂ ಕೂಡ ಪರಮಾತ್ಮ ನಾನಾ ಪ್ರಕಾರವಾಗಿ ಅನುಗ್ರಹವನ್ನು ತಾನು ನಡೆಸಿದ್ದಾನೆ. ಒಂದಾವರೆ ತಾನು ಬಾಣ ಪ್ರಯೋಗ ಮಾಡಿದಾಗ ಯಾರು? ಕರ್ಣ. ಆಗ ಕೃಷ್ಣ ಬಲಾನ್ನಂತೆ. ಅರ್ಜುನನಿಗೆ ಭಾರಿ ಕೋಪ ಬಂತಂತೆ. ಅಲ್ಲೋ ಕೃಷ್ಣ, ನಾನು ಬಾಣ ಪ್ರಯೋಗ ಮಾಡಿದ್ರೆ 3 ಯೋಜನೆ ದೂರ ಹೋಗಿತ್ತು, ಅವನು ಪ್ರಯೋಗ ಮಾಡಿದಾಗ ಒಂದು ಬಾಣ 1 ಹೆಜ್ಜೆ ಹಿಂದೆ ಹೋಗಿದ್ದಕ್ಕೆ ಫಲ ಅಂತೆಲ್ಲ ಅಂತಂದ್ರೆ ಆಗ ಕೃಷ್ಣ ಅನ್ನಂತೆ, ನಾನು ಕೂತಿದ್ದೇನೆ, ಹನುಮಂತ ಕೂತಿದ್ದಾನೆ, ಇಷ್ಟೆಲ್ಲಾರು 1 ಹೆಜ್ಜೆ ಹಿಂದಕ್ಕೆ ಸರಿಸಿದ್ದಾನೆ ಅಂತಂದ್ರೆ ನಿಜವಾದ ಪಟುತ್ವ ಇದೆ ಅವನಲ್ಲಿ ಅಂತೆ ಪರಮಾತ್ಮ. ನೀನು ಪ್ರಯೋಗ ಮಾಡೋದು ದೊಡ್ಡದಲ್ಲ, ಯಾಕೆಂದ್ರೆ ನನ್ನ ಸನ್ನಿಧಾನ ವಿಶೇಷವಾಗಿದೆ ನಿನ್ನಲ್ಲಿ ಅಂತ ಪರಮಾತ್ಮ ತಾನಲ್ಲಿ ಹೇಳ್ತಾ, ಹೀಗೆ ಅರ್ಜುನನಲ್ಲಿ ಪರಮಾತ್ಮ ತನ್ನ ವಿಶಿಷ್ಟವಾದ ಸನ್ನಿಧಾನವನ್ನ ಅಲ್ಲಿ ತಾನು ತೋರಿರ್ತಕ್ಕಂಥದ್ದು. ಆ ಅರ್ಜುನನೇ ಹಿಂದೆ ಅವನು ವಾಲಿಯಾಗಿದ್ದಂತಹ ಆ ಒಂದು ಪ್ರಸಂಗವನ್ನೇ ಇಲ್ಲಿ ವಿಶೇಷವಾಗಿ ನಮಗೆ ಅದರ ಸ್ಮರಣಾದಿಗಳನ್ನು ಮಾಡಿಸಿದ. ಮುಂದೆ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಪರಮಾತ್ಮ ತಾನು ಮಾಡಿಸಿದ. ಇಷ್ಟು ಆಯಿತು. ಪಟ್ಟಾಭಿಷೇಕ ಆದ ನಂತರ 4 ಮಾಸಗಳು ಕಳೆದು ಅಷ್ಟೊತ್ತಿಗಾಗಲೇ ಸರಿಯಾಗಿ ಆಷಾಢ ಮಾಸ, ಶ್ರಾವಣ ಮಾಸ, ಇವೆಲ್ಲ ಬಂದು ಭಾದ್ರಪದ ಮಾಸ, ಎಲ್ಲ ಮಳೆಗಾಲ. ಎಲ್ಲ ಕಡೆ ರಾಡಿ ರಾಡಿ ರಾಡಿ. ರಾಮದೇವರಂದ್ರು ಏನೋ ಪಾಪ ಮಳೆಗಾಲ ಕಡೀಲಿ, ತರುವಾಯ ಸುಗ್ರೀವ ಕಾರ್ಯವನ್ನು ಪ್ರವೃತ್ತ ಮಾಡ್ತಾನೆ ಅಂತ 4 ಮಾಸಗಳ ಕಾಲ ಪರಮಾತ್ಮ ತಾನು ಅವನಿಗಾಗಿ ಏತತ್ಕಾಲಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ರೆ ಸುಗ್ರೀವ ಜೀವನ ಪ್ರವೃತ್ತಿಯನ್ನು ತೋರಿಸ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಹರಕೆ ಮೇಲೆ ಹರಕೆ ಹೊಂದ್ಬಿಟ್ಟಿರ್ತೇವೆ. ಅದು ಒಂದು ಸತಿ ಕೆಲಸ ಆಯಿತು ಅಂತಂದ್ರೆ 12 ವರ್ಷ ಹರಕೆ ಇದ್ದೀವಿ. ಅದರಂತೆ ಸುಗ್ರೀವ ತಾನು ಕಾರ್ಯಪ್ರವೃತ್ತನಾಗದೆ ಅದರಲ್ಲಿ ವಿಮುಖನಾಗಿದ್ದಾಗ ಹನುಮಂತ ದೇವರನ್ನ ರಾಮದೇವರು ಕರೆಸಿದ್ರು. ಒಂದೇ ಮಾತನ್ನು ಪರಮಾತ್ಮ ಆಡಿದ್ನಂತೆ, ಹನುಮ ನೋಡು, ಸುಗ್ರೀವನ ಹತ್ರ ಹೋಗು, ಒಂದು ಮಾತನ್ನ ತಿಳಿಸ್ಕೊಡು. ಈ ವಾಲಿಯನ್ನ ಸಂಹಾರ ಮಾಡಿದ ಬಾಣ ನನ್ನ ಬತ್ತಲಿಕೆಯಲ್ಲೇ ಇದೆ, ಅದನ್ನು ಮರೆಯೋದು ಬೇಡ ಅಂತ ಅವನಿಗೆ ಹೇಳ್ಬೋದು ಅಂತ. ಏನಿದರ ಆಂತರ್ಯ? ನಿನಗೂ ಬಾಣ ಪ್ರಯೋಗ ಮಾಡಬೇಕು ಅವನಿಗೆ, ಅಥವಾ ನನ್ನ ಕಾರ್ಯವನ್ನ ನಡೆಸ್ತಾನೋ ಹೇಳ್ಕೊಂತ. ಸುಗ್ರೀವ ತಾನು ಕೇಳಿದಾಗ ಹೆದರು ನಡಗಿದ್ದಾನಂತೆ. ಮರುಕ್ಷಣಕ್ಕೆ ತಾನೇನು ಮಾಡ್ದ, ಎಲ್ಲ ಕಪಿಗಳನ್ನು ಕೂಡ 4 ದಿಕ್ಕಿನಲ್ಲಿ ಕಳಿಸ್ಬಿಟ್ಟಂತೆ. ಅದರ ಹನುಮಂತ ದೇವರು ದಕ್ಷಿಣಾಭಿಮುಖವಾಗ್ತಾ ಹೋಗಬೇಕು. ಹೋದಂತಹ ಕಾಲಕ್ಕೆ ಅಲ್ಲೊಂದು ಸುಂದರವಾದ ಒಂದು ವನ ಸಿಕ್ತು. ಆ ವನದಲ್ಲಿ ಕಪಿಗಳೆಲ್ಲ ಕೂತ್ಕೊಂಡಾಗ ಆ ಅಂಗದನೆಯ ಮೊದಲಾದಂಥ ಪ್ರಭುತಿಗಳೆಲ್ಲ ತಾವು ಕೂಡ ಅಲ್ಲೇ ಇತ್ತು. ಸುಂದರವಾದ ವನ.
ಆಗ ಅನೇಕ ಕವಿಗಳೆಲ್ಲ ಮನಸ್ಸಿಗೆ ಆಲೋಚನೆ ಬಂತು, ಅಲ್ಲ ಈ ರಾಮಚಂದ್ರ ಯಾರೋ ಏನು ನೋಡ್ರಿ, ಅವ್ರಿಗೆ ಗೊತ್ತೇ ಇರಲಿಲ್ಲ ರಾಮದೇವರು ಯಾರು ಅಂತ. ಎಷ್ಟು ಯಾರೋ ಏನೋ ರೀ, ನಾವು ಯಾಕೆ ಅವನಿಗೋಸ್ಕರ ಇಷ್ಟೆಲ್ಲ ಮಾಡಬೇಕು? ಸುಗ್ರೀವ ಬೇರೆ ಆಜ್ಞೆ ಮಾಡಿಬಿಟ್ಟಿದ್ದಾನೆ. ಸುಗ್ರೀವಾಜ್ಞೆ ಅನ್ನೋ ಶಬ್ದ ಇವತ್ತಿಗೂ ಚಾಲ್ತಿಯಲ್ಲಿದೆ ನೋಡಿ. ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ನೋಡ್ರಿ, ಶಬ್ದವನ್ನು ಎಷ್ಟು ಒಂದು ನಿಷ್ಠುರವಾಗಿ ಸುಗ್ರೀವ ತಾನು ಶಾಸನವನ್ನು ಮಾಡ್ತಾ ಇದ್ದ. ಒಂದೇ ಮಾಸ ತಾನು ಅವಕಾಶವನ್ನು ಕೊಟ್ಟಿದ್ದ. ಅಷ್ಟಲ್ಲಾಗಿಲ್ಲ ಅಂತ ಶಿರಶ್ಛೇದನ ಅಂತ ಬೇರೆ ತಿಳಿಸ್ಕೊಟ್ಟಿದ್ದ. ಹಾಗೆ ಕಪಿಗಳೆಲ್ಲ ಸುಂದರವಾದ ವನ ಪ್ರವೇಶ ಮಾಡಿದ್ರು. ಅಲ್ಲಿ ನೋಡಿದ್ರು, ಸರಿ ರಾಜಮನತನದವನೇ ಆದಂತಹ ಅಂಗದ ಬೇರೆ ಇದ್ದ, ಅಂಗದನ ಸೋದರ ಮಾವ ಅವನು ಬೇರೆ ಅಲ್ಲಿ ಕೂತಿದ್ದ. ಅವನ ತಲೆಗೆ ಬಂತು, ಏನಿಲ್ಲ ಅಂಗದನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಿಬಿಡೋಣ, ಆಗ ನೆಮ್ಮದಿಯಾಗಿ ನಾವಿಲ್ಲಿ ಇದ್ಬಿಡ್ಬೋದು. ಇದರಿಂದ ಏನು ಕಾರ್ಯಪ್ರವೃತ್ತಿ ಆಗತ್ತೆ ಅಂತಂದ್ರೆ ರಾಮನ ಕಾರ್ಯ ಆಗೋಲ್ಲ. ಆಗ ರಾಮ ಸುಗ್ರೀವನನ್ನ ಸಂಹಾರ ಮಾಡ್ತಾನೆ, ಅಂಗದನಿಗೆ ಪುನಃ ರಾಜ್ಯವನ್ನ ಕೊಡಿಸ್ಬಿಡ್ಬೋದು. ಇಷ್ಟು ಆಲೋಚನೆಯನ್ನು ಮಾಡಿದ್ರೆ ಹನುಮಂತ ದೇವರು ಬಂದ್ರಂತೆ ಆ ಕಾಲಕ್ಕೆ. ನೀವೇನಾದರೂ ರಾಮದೇವರ ಕಾರ್ಯದಿಂದ ವಿಮುಖರಾಯಿತು ಅಂತಂದ್ರೆ ಸುಗ್ರೀವ 1 ಮಾಸ ಪರ್ಯಂತರವಾಗಿ ನಿಮಗೆ ಅವಧಿ ಕೊಟ್ಟಿದ್ದಾನೆ, ನಾನು ಈ ಕ್ಷಣಕ್ಕೆ ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ. ಇದೊಳ್ಳೆ ತಲೆನೋವಾಯ್ತಲ್ಲ ಅಂತ ಕಪಿಗಳೆಲ್ಲ ಕೂತ್ಕೊಂಡು, ಅದರಲ್ಲಿ ಒಂದು ಕಪಿ ಅಂತಂತೆ, ಈ ರಾಮಚಂದ್ರನ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಪರಿಚಯ ಇದ್ರೆ ಸ್ವಲ್ಪ ಹೇಳಿ ಅಂತ. ಆಗ ಒಂದೊಂದು ಕಪಿಗಳು ಕೂಡ ಒಬ್ಬೊಬ್ಬರು ಒಂದೊಂದು ರಾಮದೇವರ ಚರಿತ್ರೆಯನ್ನೆಲ್ಲ ಹೇಳ್ತಾ ಇದ್ರು. ದೂರದಲ್ಲಿ ಸಂಪಾತಿ ಕೂತಿದ್ದ. ಇಷ್ಟೊತ್ತಾಗಲೇ 2 ರೆಕ್ಕೆಗಳು ಸುಟ್ಟು ಹೋಗಿತ್ತು. ಈ ರಾಮದೇವರ ಚರಿತ್ರೆ ಎಲ್ಲಿ ತನಕ ಬಂತಂತೆ, ಜಟಾಯುವಿನ ವೃತ್ತಾಂತದ ತನಕ ಬಂದಾಗ ಇನ್ನಷ್ಟು ಕಿವಿ ಚುರುಕಾಯಿತು. ಯಾರಿಗೆ? ಸಂಪಾತಿಗೆ. ಓ, ನನ್ನ ತಮ್ಮನಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಆ ರಾಮಚಂದ್ರನ ಕಥೆನ ಇಷ್ಟಲ್ಲ ಅಂತ ತಾನು ಇನ್ನಷ್ಟು ಭಕ್ತಿ ಆದರಾದಿಗಳಿಂದ ಶ್ರವಣ ಮಾಡಿಬಿಟ್ಟ. ಕಾರಣ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನ ಖುದ್ದಾಗಿ ಸ್ವಯಂ ರಾಮಚಂದ್ರ ಮಾಡುತ್ತಂತೆ ನೋಡ್ರಿ. ಇಷ್ಟು ಮಹಿಮಾ ಪರಮಾತ್ಮ ತೋರಿದ್ದಾನೆ. ಯಾವಾಗ ರಾಮದೇವರ ಕಥಾ ಭಾಗವನ್ನ ಭಕ್ತಿ ಆದರಾದಿಗಳಿಂದ ತಾನು ಶ್ರವಣ ಮಾಡುತ್ತೋ, ಒಂದು ರೆಕ್ಕೆ ಚೆಗರು ಬಿಡ್ತಂತೆ, ತೆಗೆದುಕೊಂಡು ಬಂದ. ನೋಡಿ, ನೀವು ಯಾರ ಕತೆ ಹೇಳಿದ್ರಲ್ಲ, ಆ ರಾಮ ಸಾಮಾನ್ಯ ಅಲ್ಲ. ನನ್ನ 2 ರೆಕ್ಕೆಗಳು ಸುಟ್ಟು ಹೋಗಿತ್ತು. ಅವನ ಕಥಾಶ್ರವಣ ಮಾತ್ರದಿಂದಲೇ 1 ರೆಕ್ಕೆ ಚಿಗುರಿದೆ. ಇನ್ನೊಂದು ಆವರ್ತಿ ಹೇಳ್ರಿ ಅಂತಂದ. ಇನ್ನೊಂದ್ಸತಿ ಅದೇ ರಾಮದೇವ್ರ ಚರಿತ್ರೆ ಹೇಳು. ಇನ್ನೊಂದು ರೆಕ್ಕೆನೂ ಬಂದ್ಬಿಡುತ್ತೆ. ಬಂದಾಗ ಆಗ ಕಪಿಗಳನ್ನ ಕುರಿತು ಸಂಪಾತಿ ಅಂದ, ನನ್ನಿಂದ ಏನಾಗ್ಬೇಕು ಹೇಳ್ರಿ, ಸಹಾಯ ನಾನು ಮಾಡ್ತೀನಿ ಅಂತಂದ್ರೆ, ಏನಿಲ್ಲ, ದಕ್ಷಿಣಾಭಿಮುಖವಾಗಿ ಹೋಗಿ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ನೋಡ್ಕೊಂಡ್ ಬಂದ್ಬಿಟ್ಟು ಸಾಕು, ನಮ್ಮ ತಲೆ ಉಳಿಯತ್ತೆ ಅಂತ. ಅದಕ್ಕೇನಂತೆ ಅಂತ ಸಂಪಾತಿ ತಾನು ಮೇಲಕ್ಕೆ ಹಾರಲಿಕ್ಕೆ ಶುರು ಮಾಡ್ದ. ಇದರಿಂದ ಏನು ತತ್ವವನ್ನು ನಮಗೆ ತಿಳಿಸಿದ್ದಾರೆ ಸಂಪಾತಿಯ ವೃತ್ತಾಂತದಿಂದ ಅಂತಂದ್ರೆ, ನಾವು ನೀವು ರಾಮದೇವರ ಹರಿಕಥಾಶ್ರವಣವನ್ನ ಯಾರಾಗಿ ನಾವು ಶ್ರವಣ ಮಾಡಬೇಕು? ಸಂಪಾತಿಯಾಗಿ ಶ್ರವಣ ಮಾಡಬೇಕು. ಆ ಸಂಪಾತಿಗೆ ಮಾತ್ರ 2 ರೆಕ್ಕೆಗಳು ಸುಟ್ಟು ಹೋಗಿರೋದಲ್ಲ, ನಮಗೂ ಸುಟ್ಟು ಹೋಗಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ 2 ರೆಕ್ಕೆ ಸುಟ್ಟು ಹೋಗಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದನ್ನೇ ಗೋಪಾಲದಾಸರು ಹೇಳ್ತಾರೆ, ಆವ ರೋಗವು ಎನಗೆ ದೇವಧನ್ವಂತ್ರಿ. ನಾವು ರೋಗ ಇಸ್ ಈಕ್ವಲ್ ಟು ಡಿಕ್ಲರೇಷನ್ ಏನು ಅಂತಂದ್ರೆ ನೆಗಡಿ, ಕೆಮ್ಮು, ಜ್ವರ, ಕಾಲು ನೋವು, ಕೈ ನೋವು ಇದು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಇದ್ಯಾವುದು ರೋಗ ಅಲ್ಲವೇ ಅಲ್ಲ ಅಂತಂದ್ರು. ಮತ್ಯಾವುದು ರೋಗ? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು, ಹರಿಯಾತ್ರೆಗೆನ್ನ ಕಾಲೇಳವಯ್ಯ, ಆವ ರೋಗವು ಎನಗೆ ದೇವಧನ್ವಂತ್ರಿ ಅಂತ ಗೋಪಾಲದಾಸರು ಏನು ತಿಳಿಸಿದ್ದಾರೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ 2 ರೋಗಗಳು, 2 ರೆಕ್ಕೆಗಳು ಯಾವ್ದು ಸುಟ್ಟೋಗಿದೆ? ಜ್ಞಾನ, ಭಕ್ತಿ. 2 ರೆಕ್ಕೆಗಳು ಸುಟ್ಟೋಗಿದ್ದಂತೆ. ಆ 2 ರೆಕ್ಕೆಗಳು ನಮಗೆ ಪ್ರಾಪ್ತವಾಗಬೇಕಾದರೆ ನಾವು ಪರಮಾತ್ಮನ ಕಥಾಶ್ರವಣವನ್ನ ಮಾಡಬೇಕು. ಇದನ್ನೇ ತಿಳಿಸಿದ್ದಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ
ಕಲ್ಮಷಾಪಹಂ ತವ ಕಥಾಮೃತಂ ತಪ್ತ ಜೀವನಂ. ಕಲ್ಮಷಾಪಹಂ, ನಮ್ಮಲ್ಲಿರ್ತಕ್ಕಂತಹ ದೋಷ ಎಲ್ಲ ಹೀರ್ಕೊಂಡು ಬಂದ್ಬಿಡುತ್ತೆ ಯಾವಾಗ ಪರಮಾತ್ಮನ ಕಥಾಮೃತವನ್ನ ನಾವು ಶ್ರವಣ ಮಾಡ್ತೇವೆ. ಅದರ ಫಲ ಏನು ಅಂದರೆ 2 ರೆಕ್ಕೆ ಪುನರ್ಪ್ರಾಪ್ತಿ ಆಯ್ತು. ಯಾರಾಗಿ ನಾವು ಶ್ರವಣ ಮಾಡಬೇಕು? ಸಂಪಾತಿಯಾಗಿ ಶ್ರವಣ ಮಾಡಬೇಕು. ಏನು ಸಂಪಾತಿ ಅಂದ್ರೆ? ಪಾತಿ ಅಂದ್ರೆ ಏನು? ನಾವು ಗಿಡ ನೆಟ್ಟಿದಾಗ ಏನು ಮಾಡ್ತೇವೆ? ಪಾತಿಯನ್ನ ಕಟ್ತೇವೆ. ಪಾತಿ ಕಟ್ಟೋದ್ರಿಂದ ಏನು ಪ್ರಯೋಜನ? ನೀರು ಆಚೆ ಈಚೆ ಹರಿಯುವಲ್ಲ ಅಲ್ವಾ? ಇಲ್ಲಿ ಯಾವ ನೀರು, ಶಾಸ್ತ್ರವೆಂಬ ನೀರನ್ನ, ನಮ್ಮ ಹೃದಯದಲ್ಲಿ ಭಕ್ತಿ ಎಂಬ ಆ ಗಿಡವನ್ನು ನಾವೇನು ನೆಟ್ಟಿದ್ದೇವೆ ಅದಕ್ಕೆ ಬರೀ ಪಾತಿ ಕಟ್ಟಿದ್ರೆ ಆಗೋಲ್ವಂತೆ, ಸಂಪಾತಿಯನ್ನು ಕಟ್ಟಬೇಕಂತೆ. ಸಂ ಅಂದ್ರೆ ಸಮೀಚೀನವಾದ, ಚೆನ್ನಾಗಿ ಪಾತಿಯನ್ನು ಕಟ್ಟಬೇಕಂತೆ. ಯಾವಾಗ ನಮ್ಮ ಹೃದಯದಲ್ಲಿ ಭಕ್ತಿ ಎಂಬ ಆ ಗಿಡಕ್ಕೆ ಪರಮಾತ್ಮನ ಕಥಾಮೃತವೆಂಬ ಅಮೃತವನ್ನು ನಾವು ಅಲ್ಲಿ ಸೇಚನೆ ಮಾಡಿದಾಗ ಅದು ಚೆನ್ನಾಗಿ ನಮ್ಮ ಹೃದಯದಲ್ಲೇ ನಾವು ಧಾರಣೆ ಮಾಡ್ತೇವೋ, ಆ ಸಂಪಾತಿಗೆ ಹೇಗೆ 2 ರೆಕ್ಕೆಗಳು ಪ್ರಾಪ್ತಿಯಾದವೋ, ಆ ರೆಕ್ಕೆಗಳ ಬಂದಿದ್ದರ ಫಲ ಏನು? ಸೀತಾದೇವಿಯರ ಅನ್ವೇಷಣೆ. ನಾವು ಕೂಡ ಯಾವುದರಲ್ಲಿ ತೊಡಗಬೇಕು? ಸೀತಾನ್ವೇಷಣೆಯಲ್ಲಿ ತೊಡಗಬೇಕು. ಏನದರ ಆಂತರ್ಯ? ಸೀತಾನ್ವೇಷಣೆ ಅಂತಂದ್ರೆ ಸೀತಾದೇವಿ ವೇದಾಭಿಮಾನಿನಿ, ವೇದದ ಅನ್ವೇಷಣೆ. ವೇದದ ಅನ್ವೇಷಣೆ ಅಂತಂದ್ರೆ ಏನು? ವೇದಾರ್ಥಗಳು ಯಾರನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನಾವು ಹುಡುಕುವುದೇ. ಈಗ ಸೀತಾದೇವಿಯರನ್ನ ಅಸುರ ತಾನು ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ವೇದಾರ್ಥವನ್ನ ಇತರರ ಪರವಾಗಿ ಅರ್ಥ ಮಾಡಿರೋದೇ ಸೀತಾಪಹರಣ ಪ್ರಸಂಗ. ಹಾಗಾದ್ರೆ ನಾವು ನೀವು ಮಾಡಬೇಕಾದದ್ದೇನು ಅಂತಂದ್ರೆ, ಆ ವೇದ ಅಂದ್ರೆ ಲಕ್ಷ್ಮೀದೇವಿ, ವೇದಾರ್ಥ ಅಂದ್ರೆ ಪರಮಾತ್ಮ, ಪರಮಾತ್ಮನಿಗೂ ಸೀತಾದೇವಿಗೂ ನಾವು ಅಲ್ಲಿ ಅನ್ಯೋನ್ಯ ಬಾಂಧವ್ಯದ ಚಿಂತನೆ ಮಾಡೋದೇ ವೇದ ವೇದಾರ್ಥಗಳನ್ನ ಪರಮಾತ್ಮನ ಪರವಾಗಿ ನಾವು ಚಿಂತನೆ ಮಾಡೋದೇ ಸೀತಾನ್ವೇಷಣೆ ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ವಿಶೇಷವಾಗಿ ಸಂಪಾದಿ ತಾನು ಸಮಗ್ರವಾಗಿ ಸಂಚಾರ ಮಾಡ್ತಾ ಲಂಕಾಪುರದಲ್ಲಿ ಅಶೋಕ ವನದಲ್ಲಿ ಶುಭ ವೃಕ್ಷದ ಕೆಳಗೆ ಸೀತಾಮಾತೆ ಇದ್ದಾಳೆ ಅನ್ನೋ ಒಂದು ವಿಷಯವನ್ನು ಕೂಡ ಬಂದು ತಾನು ಮುಟ್ಟಿಸಿದ್ದಾನಂತೆ. ಆಗ ಸುಗ್ರೀವ ಒಂದು ಸಭೆಯನ್ನ ಕರೆದ. ಆ ಸಭೆಯಲ್ಲಿ ಎಲ್ಲ ಕವಿಗಳು ಸೇರಿದೆ. ಕಪಿಶ್ರೇಷ್ಠನನ್ನ ಬಿಟ್ಟು ಈ ಹನುಮಂತ ದೇವರು ಮಾತ್ರ ಆ ಸಭೆಯಲ್ಲಿ ಕೂತೇ ಇರಲಿಲ್ಲ, ಎಲ್ಲೋ ದೂರ ಕೂತಿತ್ತು. ಸರಿ, ಸುಗ್ರೀವ ಸಭೆಯನ್ನು ಉದ್ದೇಶಿಸಿ ತಾನಂದ, ಈಗಾಗಲೇ ಸಂಪಾದಿ ತಾನು ನೋಡ್ಕೊಂಡು ಬಂದಿದ್ದಾನೆ, 100 ಯೋಜನೆ ವಿಸ್ತೀರ್ಣವಾಗಿ ಹಾರಬೇಕು, ಯಾರಿಗಾಗತ್ ಹೇಳಿ ಅಂತಂದ. ಒಂದು ಕಪಿ ಎದ್ದು ನಿಂತ್ಕೊಂಡು 10 ಯೋಜನೆ ಅಂತ ತಲೆ ಮೇಲೆ ಒಂದು ಕೊಟ್ಟರು. ಇರೋದು 100 ಯೋಜನೆ, 10 ಯೋಜನೆ ಅಂತ 20 ಆಯ್ತು, 30 ಆಯ್ತು, 40 ಆಯ್ತು, 80 ಆಯ್ತು, 90 ಆಯ್ತು, 97 ತನಕ ಹೋಗಿ ನಿಂತ್ಕೊಂಡು. ಜಾಗು ಅಂತ ಬೇರೆ ತಾನಿದ್ದ, ಅವನು ಕಥೆ ಶುರು ಮಾಡಿಬಿಟ್ಟ. ನಾನು ಮುಂಚೆ ವಯಸ್ಸಿನಲ್ಲಿದ್ದ ನೋಡಬೇಕಾಗಿತ್ತು 97 ಅಂತ. ಅಲ್ಲೋ ಅಣ್ಣ, 100 ಮುಟ್ಲೇ ಇಲ್ಲ. ಆ ಕಾಲಕ್ಕೆ 97ಕ್ಕೆ ನಿಲ್ಲೋದಂತ. ಈಗ 90 ಆಗುತ್ತಪ್ಪ ಅಷ್ಟೇ ಅಂತ ಯಾವುದೋ ಒಂದು ಕವಿ ಚೇಷ್ಟೆ ಮಾಡಿ, ಈಗ ಯಾಕೆ 90? ಅದಕ್ಕೆ ಶುರು ಮಾಡಿದ ಕಥೆಯನ್ನು. ಏನಿಲ್ಲ, ಈ ತ್ರಿವಿಕ್ರಮ ದೇವರು ಗಂಗಾವತರಣ ಮಾಡಿದಾಗ ಆ ಗಂಗೆ ಏನು ತಾನು ಸಮೃದ್ಧಿಯಾಗಿ ಭೂಮಂಡಲವನ್ನೇ ಪ್ರವೇಶ ಮಾಡಿದ್ದನ್ನು ನೋಡಿದಾಗ ಆನಂದ ತುಂದಿಲನಾಗೋದಿಲ್ಲ. ಹರ್ಷೋದ್ಗಾರ ಮಾಡ್ತಾ ಎಲ್ಲ ಕಡೆಯಲ್ಲಿ ಡಂಗೂರ ಹೊಡ್ಕೊಂಡು ಬಂದ್ಬಿಟ್ಟೆ. ಡಂಗೂರ ಹೊಡೆಯೋ ಕಾಲಕ್ಕೆ ಮೇರು ಪರ್ವತಕ್ಕೆ ನನ್ನ ಮಂಡಿ ಹೊಡೆದು ಬಿಟ್ಟು, ಅವತ್ತಿನಿಂದ ನನಗೆ ಮಂಡಿ ನೋವು. ನೋಡಿ, ಮಂಡಿ ನೋವು ಒಂದು ಪರಂಪರೆ ಇದೆ ನಮ್ಮ. ಯಾಕೆ ಅನೇಕ ಮಂದಿಲಿ ಮಂಡಿ ನೋವು ಮಂಡಿ ನೋವು ಮಂಡಿ ನೋವಿಂದೇ ನಮ್ಮಲ್ಲಿ ಒಂದು ಪರಂಪರೆ ಅಂತಂದ್ರೆ ನಾವೆಲ್ಲ ಜಾಂಬುವಂತನ ಪಕ್ಷಕ್ಕೆ ಸೇರಿದವರು. ಯಾಕೆ ಮಂಡಿ ನೋವು ಅಂದ್ರೆ ನಾವು ಜಾಂಬುವಂತ ನಿಮ್ಗೆ ಹೋಗಿದ್ವು ಅಂತ. ಆ ಡೊಂಬೂರ ಹೊಡ್ಕೊಂಡು ಹೋಗ್ಬೇಕಾದ್ರೆ ನಾವು ಹೋಗಿದ್ವಿ ಅಂತ ಅರ್ಥ ಮಾಡೋಣ, ಹೌದೋ ಇಲ್ವೋ? ಹಾಗೆ ಇರ್ತಕ್ಕಂಥ ದೋಷ ಪರಿಹಾರ ಆಗುತ್ತದಂತೆ. ಈಗ ಆ ಕ್ರಮದಲ್ಲಿ ಆ ಸುಗ್ರೀವ ಅಂದ, ನಿನ್ ಕಥಿತವನ್ನು ನಾ ಏನು ಮಾಡ್ತೀನಿ?
ಈಗ ಆಗೋ ಕಾರ್ಯದ ಬಗ್ಗೆ ಮಾತಾಡ್ರಪ್ಪ ಅಂತ ನಾನು ಹೇಳಿದಾಗ ಅಂಗದನಿಂದ 3 ಯೋಜನೆ ಹಾರ್ತೇನೆ ಅಂತ ತಿಳಿಸ್ಕೊಂಡ. ಎಲ್ಲರೂ ಕೂಡ ಕರತಾಡನ ಮಾಡುವುದಂತೆ ಉಳಿದಂತಹ ಅನೇಕ ಕವಿಗಳು ತಮ್ಮ ಬಾಲವನ್ನು ತಗೊಳ್ಳೋದು, ಅದಕ್ಕೆ ಮುಕ್ತಿ ಇಡುವುದು, ಹೀಗೆ ಬೇಕಾದ ಕಾರ್ಯವನ್ನು ಪ್ರವೃತ್ತ ಮಾಡ್ತಾ ಇದ್ರೆ ಅಂಗದ ಅಂದ, ನಾನಿನ್ನೂ ನನ್ನ ಮಾತನ್ನು ಪೂರ್ಣ ಮುಗಿಸಿಲ್ಲ, ಇನ್ನು ಅರ್ಧ ಭಾಗ ಹೇಳೋದಿದೆ ಅಂತ. ಇನ್ನೇನಪ್ಪ ಅಂತಂದ್ರು ಕಪಿಗಳು, ನಾನು ಹೋಗ್ತೀನಿ, ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಆಗ ಅಲ್ಲೇ ಒಂದು ಕಪಿ ಭಾರಿ ಗಣಿತದಲ್ಲಿ ನಿಷ್ಣಾತನಾಗಿದ್ದ. ನೋಡ್ರಿ, ಈ ಅಂಗದನ್ನು ನಂಬಲಿಕ್ಕೆ ಬರೋಲ್ಲ ನಾವು. ಕಾರಣ 100 ಯೋಜನ ಅಂತ ಹೇಳ್ತಾನೆ, ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಅಡೆತಡೆ ಆಗಿ ಇನ್ನೊಂದು ಕಡೆ ತಗೋಬೇಕಾದ್ರೆ ಡಿವಿಯೇಷನ್ಗಳಿದ್ರೆ 100 ಹತ್ತಾಗೋದ್ರೆ ಏನ್ ಮಾಡ್ಬೇಕು? ಬರೀ 100 ಹತ್ತಾದ್ರೆ ಆಗೋಲ್ಲ, ಪುನಃ ವಾಪಸ್ ಬರಬೇಕು, ಪುನಃ 100 ಪ್ಲಸ್ ಇನ್ನೊಂದಷ್ಟು ಅಡಿಷನಲ್ ಅಂತ ತಗೊಂಡ್ರೆ 250, 230, 260 ತನಕ ಹೋಗುತ್ತೋ, ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಅದರಿಂದ ಇವರು ಅಂಗದನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಹನುಮಂತ ದೇವರು ಆ ಸಭೆಯಲ್ಲೇ ಕೂತಿರ್ಲಿಲ್ಲ. ಮಹಾನುಭಾವ ದೋಷ ಹೌದು. ರಾಮದೇವರ ಸೇವೆಗಾಗಿ ನಿರ್ಣಾಯಕವಾದ ಸಭೆಯಲ್ಲಿ ಹನುಮಂತ ದೇವರು ತಾವಿರಬೇಕಾದ ಅವಶ್ಯ ಕರ್ತವ್ಯ ಯಾವುದು. ಆದ್ರೆ ಹನುಮಂತ ದೇವರ ಸಭೆಯಲ್ಲಿ ತಾವು ಇರಲೇ ಇರಲಿಲ್ಲ, ಎಲ್ಲೋ ದೂರ ಕೂತ್ಬಿಟ್ಟಿದೆ. ಹಾಗೆಲ್ಲ ಕವಿಗಳು ಕೂಡ ಒಕ್ಕೊರಳಿನಿಂದ ಹಾಗಾದ್ರೆ ಈ ಕಾರ್ಯವನ್ನು ಯಾರು ಪ್ರವೃತ್ತ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ತಾವು ಉದ್ಗಾರ ಮಾಡ್ತಾ ಇದ್ದಾರಂತೆ. ಒಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಯೋವತಾರಃ ಸಹಿತೈ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಹನುಮಂತ ದೇವರೇ ಸಮರ್ಥರು ಅಂತ ಎಲ್ಲರೂ ಕೂಡ ಒಕ್ಕೊರಳಿನಿಂದ ಹನುಮಂತ ದೇವರು ಬಳಿ ಕೂತು. ಹನುಮಂತ ದೇವರೇನೋ ರಾಮ ಜಪ ಮಾಡ್ತಾ ಕೂತಿದ್ದು. ಸುಗ್ರೀವ ಜಾಮವಂತಾದಿಗಳೆಲ್ಲ ತಾವು ಹನುಮ ಭಗವಾನ್ ನೀನೇ ಸಮರ್ಥನು, ಏವ ಸಮರ್ಥ. ಆಗ ಹನುಮಂತ ದೇವರಿಗೆ ನನ್ ಬೇಡ, ನನ್ನ ಕೈಯಿಂದ ಆಗೋಲ್ಲ ಅಂತ. 2ನೇ ದೋಷ ಬಂದು ಕೂತ್ಕೊಳ್ತೀವಿ ಹನುಮಂತ ದೇವರು. ಮೊದಲನೇ ದೋಷವೇ ಇನ್ನೂ ಪರಿಹಾರ ಆಗಿಲ್ಲ. ಆ ನಿರ್ಣಾಯಕ ಸಭೆಯಲ್ಲಿ ಯಾಕೆ ಕೂತಿರ್ಲಿಲ್ಲ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಹುಡ್ಕೋಣ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಬೇರೆ ಬಂದು ಕೂತ್ಕೊಂಡು, ನಮ್ಗೆ ಯಾರಿಗೂ ಆಗೋಲ್ವೋ, ನೀನು ಮಾತ್ರ ಸಮರ್ಥ ಅಂತ ಹೇಳಿದಾಗ ನನ್ನಿಂದ ಆಗೋಲ್ಲ ಅಂತ ಹನುಮಂತ ದೇವರು ಯಾಕೆ ಆಡಿದ್ರು ಆ ಮಾತು? ಮೊದಲನೇ ಜಿಜ್ಞಾಸಕ್ಕೆ ಉತ್ತರ ತಗೊಳ್ಳು. ಯಾಕೆ ನಿರ್ಣಾಯಕ ಸಭೆಯಲ್ಲಿ ಹನುಮಂತ ದೇವರು ತಾವು ಅಧ್ಯಾಪಿ ಕೂತಿರ್ಲಿಲ್ಲ ಅಂತಂದ್ರೆ ಉಳಿದಂತಹ ಕಪಿಗಳ ಸಾಧನೆಯನ್ನ ಮಾಡಿಸ್ಬೇಕು ಅಂತ ಹನುಮಂತ ದೇವರು ತಾವನ್ನು ಕೂತಿರ್ಲಿಲ್ಲ. ಏನ್ ಸಾಧನೆ ಆಯ್ತು ಕಪಿಗಳದ್ದು? ಸಂಕಲ್ಪಯ ಮಾಸಸ ಶುದ್ಧ. ಒಂದೊಂದು ಕಪಿಗಳು ತಮ್ಮ ತಮ್ಮ ಯೋಗ್ಯತಾನುಸಾರ 10, 20, 30 ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನಾನಿಷ್ಫಲ ಅಂತಿದ್ದಾರೆ ಆಚಾರ್ಯ. ನಾವು ಸುಮ್ಮನೆ ಹೇಳಿದ್ರೂ ಸಾಕಂತೆ ಫಲ ಬರ್ತದೆ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಯತತೋಪಿ ಹರೇ ಪದ ಸಂಸ್ಮರಣೆ. ಯತತಃ ಪ್ರಯತ್ನ ಪೂರ್ವಕವಾದಾದರೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡಿಬಿಟ್ಟಿದ್ದೇವೆ ಅಂತಂದ್ರೆ ಭಗವದ್ ಅನುಗ್ರಹ ಆಗುತ್ತದೆ. ಕಾರ್ಯ ಮಾಡ್ತೇವೋ ಬಿಡ್ತೇವೋ, ನಾನು ಮಾಡ್ತೀನಿ ಅಂತ ಹೇಳಿದ್ರೂ ಫಲಪ್ರಾಪ್ತಿ ಇರ್ತದೆ. ಅದರಂತೆ ಉಳಿದಂತಹ ಕಪಿಗಳು ತಾವಲ್ಲೇ ಏನು ಸಂಕಲ್ಪವನ್ನು ಮಾಡಿದ್ರು ಆ ಸಂಕಲ್ಪಕ್ಕೆ ಅವರಿಗೆ ಪುಣ್ಯವನ್ನು ಕೊಡಿಸುದ್ರಂತೆ ಹನುಮಂತ ದೇವರು. ಇದು ಗುರುಗಳಾದವರ ಲಕ್ಷಣ. ತಾ ಮಾತ್ರ ಸಾಧನೆ ಮಾಡಿಕೊಂಡು ಹೋಗೋರ್ನ ಗುರುಗಳು ಅಂತಾರ, ಸಾಧಕರು ಅಂತೇವೆ ಅಷ್ಟೇ. ಆದರೆ ಗುರುಸ್ಥಾನದಲ್ಲಿರ್ತಕ್ಕಂಥವರ ಲಕ್ಷಣ ಏನು? ಗುರುಮಖಿಲ ಗುಣಜ್ಞಂ ಸದ್ಗುಣೇ ಖಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ದೂತ ಕಷ್ಟಂ ಹಯಮಪ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೂಣ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲ್ಪರ ಬಳಿ ತಿಳಿಸ್ತಾರೆ. ಗುರುಗಳಾದವರ ಲಕ್ಷಣ ಹೇಗಿರಬೇಕು ಅಂತಂದ್ರೆ ಸ್ವಭಕ್ತ ಅಶೇಷ ಸಂಶಯ. ಯಾವ್ಯಾರು ತಮ್ಮ ಭಕ್ತರು ಅಂತ ಬಂದಿರ್ತಾರೋ ಅವರಲ್ಲಿರ್ತಕ್ಕಂಥ ಅಶೇಷವಾದ ಸಂಶಯ ಜ್ಞಾನ ಎಂದರೆ ಅದನ್ನು ಮೊದಲೇ ನಿರಸನ ಮಾಡಬೇಕು. ಅವರಿಗೆ ತತ್ವಜ್ಞಾನವನ್ನು ಕೊಡಬೇಕು. ತತ್ವ ಮಾರ್ಗದಲ್ಲಿ ಅವರೇ ಎಳ್ಕೊಂಡು ಹೋಗಬೇಕು. ಇಂತಹ ಕಾರ್ಯವನ್ನು ಯಾರು ಮಾಡ್ತಾರೋ ಅವರನ್ನು ಏನಂತ ಕರೆದಿದ್ದಾರೆ? ವಿಶ್ವಗುರೋರ್ ವಿಶುದ್ಧ. ಅವರನ್ನು ವಿಶ್ವಗುರುಗಳು ಅಂತ ಕರೆದಿದ್ದಾರೆ. ತ್ರೈಲೋಕ್ಯ ಚಾರ್ಯಪಾದೋ ಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನನ್.
ಪಂಡಿತಾಚಾರ್ಯ ಪ್ರಾರಂಭ ಮಾಡಿದ್ದೆ ಆಚಾರ ಮತ್ತು ಅವರ ಬಗ್ಗೆ ತಾವು ಸ್ತೋತ್ರ ಮಾಡ್ತಾ 3 ಲೋಕಗಳಿಗೆ ಆಚಾರ್ಯರಾಗಿರ್ತಕ್ಕಂತಹ ಪಾದದ ಧೂಳಿ ನಮ್ಮನ್ನ ಪವಿತ್ರ ಮಾಡಲಿ ಅಂತ ಸ್ತೋತ್ರ ಮಾಡಿದ್ದಾರೆ. ತನ್ನಿಮಿತ್ತ ಹನುಮಂತ ದೇವರು ತಾವ ಸಭೆಯಲ್ಲಿ ಕೂತಿದ್ರೆ ಮೊದಲಿಗೆ ಹನುಮಂತ ದೇವನಿಗೆ ಕೇಳಬೇಕಾಗಿತ್ತು. ಆ ಹನುಮಂತ ದೇವರು ಹೂ ಅನ್ಬೇಕಾಗಿತ್ತು. ಅಂದಾಗ ತಾವು ಹಾರ್ಕೊಂಡು ಬಂದಾಗ ನಮಗೂ ಒಂದು ಚಾನ್ಸ್ ಸಿಕ್ಕಿದ್ದಿದ್ರೆ ನಾವು ಹೋಗ್ತಿದ್ವಿ ರೀ, ಎಲ್ಲ ದೊಡ್ಡವ್ರನ್ನೇ ಕೇಳ್ತಾರಪ್ಪ, ನಮ್ಮನ್ನು ಯಾರು ಕೇಳ್ತಾರೆ ನೋಡಿ, ಹಿಂಗೆಲ್ಲ ಶುರು ಆಗೋದಂತೆ ನೋಡಿ. ಅದು ಒಂದು ಪೂರ್ವಪಕ್ಷ ಇತ್ತು, ಅದು ನಿರಸನ ಮಾಡಿತ್ತು. ಅವರವ್ರ ಯೋಗ್ಯತೆಯನ್ನು ಅಲ್ಲಿ ತಿಳಿಸ್ಬೇಕಾಗಿತ್ತು, ಅವರ ಯೋಗ್ಯತೆಗೆ ಅನುಗುಣವಾಗಿ ಅವ್ರಿಗೆ ಅನುಗ್ರಹ ಆಗಬೇಕಾಗಿತ್ತು. ತನ್ನಿಮಿತ್ತ ಹನುಮಂತ ದೇವರು ಏನು ಮಾಡಿದ್ರು, ನಾವು ಅತ್ಯಂತ ಸರಿ ಇದಕ್ಕೇನೋ ಹಂಗು ಹಿಂಗು ಮಾಡಿ ಸಮಾಧಾನ ಮಾಡಿಬಿಟ್ರಿ. ನೀನೇ ಸಮರ್ಥ ಅಂತ ಹೇಳಿದಾಗ ಆಗ್ಲಾದ್ರೂ ಹನುಮಂತ ದೇವರು ಹೋಗ್ಬೇಕಾಗಿತ್ತಲ್ಲ ಅಂತಂದ್ರೆ ಅದಕ್ಕೆ ತಿಳಿಸೋದು. ಅವರು ಹೇಳಿರೋ ಶಬ್ದವೇ ದೋಷ. ನೀನೇ ಸಮರ್ಥ ಅಂದ್ಬಿಟ್ರಂತೆ. ಅದಕ್ಕೆ ಹನುಮಂತ ದೇವರಂದ್ರಂತೆ, ನಾನೇ ಸಮರ್ಥ ಆಗೋ, ನನ್ನಲ್ಲಿ ಪರಮಾತ್ಮ ನಿಂತು ತಾನು ಕಾರ್ಯವನ್ನ ಪ್ರವೃತ್ತ ಮಾಡಿದ್ರೆ ಮಾತ್ರ ನಾವು ಕಾರ್ಯ ಮಾಡ್ತೇವಪ್ಪ. ಇಲ್ಲ ಅಂದ್ರೆ ನಾವು ಯಾರು ಕೂಡ ತೇನ ವಿನ ತೃಣಮಪಿ ನಾ ಚಲತಿ. ಒಂದು ಹುಲ್ಲುಗಡ್ಡಿ ಅಲ್ಲಾಡಬೇಕಾದ್ರೂ ಕೂಡ ಅಲ್ಲಿ ಪರಮಾತ್ಮನ ವ್ಯಾಪಾರ ಇರಬೇಕು ಅಂತ ಏನು ತಿಳಿಸಿದ್ದಾರೆ. ವಿಷಯೇಂದ್ರಿಯಗಳ ತದಭಿಮಾನಿ ಸುಮ ನೊಸರುಳು ನಿಂತು ನಿಯಾನಿಸುವ ಶ್ವಸನ ಅಂತರ್ಗತ ವಾಸುದೇವತಾ ವಿಷಯಗಳ ತಾ ಭೋಗಿಸುತ್ತಿಹನೆಂಬುದೇ ಫಲವಿದು ಬಾಳಿ. ಅದನ್ನು ಜಗನ್ನಾಥದಾಸ ತಾವು ತಿಳಿಸಿದ್ದಾರೆ. ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ವಾಯುದೇವರು ನಿಂತು ಕಾರ್ಯವನ್ನು ಮಾಡ್ತಾ ಇದ್ರೆ ಆ ವಾಯುದೇವರಲ್ಲಿ ನಿಂತು ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾನೋ ಅಂತಹ ಪರಮಾತ್ಮನೇ ಮುಖ್ಯ ಪ್ರಾಣ ಶಬ್ದವಾಚ್ಯ. ಆದ್ದರಿಂದ ಭಗವಾನ್ ನೀನು ಮಾತ್ರ ಸಮರ್ಥ ಅಂತಂದ್ರೆ ನಾನೇ ಸಮರ್ಥ ಅಲ್ಲ, ನನ್ನಲ್ಲಿ ಪರಮಾತ್ಮ ನಿಂತು ಕಾರ್ಯವನ್ನು ಮಾಡಿಸಬೇಕು ಅಂತ ತಾವಲ್ಲಿ ಹೇಳ್ತಾ ಮುಂದೆ ಮಹೇಂದ್ರ ಪರ್ವತದ ಮೇಲೆ ನಮ್ಮ ಹನುಮಂತ ದೇವರು ತಾವು ನಿಂತಿದ್ದಾರಂತೆ. ಇಲ್ಲಿಂದ ಸುಂದರಕಾಂಡ ಪ್ರಾರಂಭ ಅಂತ ಹೇಳ್ತಾ ಅಲ್ಲಿ ಹನುಮಂತ ದೇವರಿಗೆ ಒಂದೇ ದಿವಸ ಇದ್ದಿತ್ತಂತೆ, 29 ದಿವಸ ಹೋಗಿತ್ತಂತೆ. ನಮಗೂ ಕೂಡ ಸುಂದರಕಾಂಡಕ್ಕೆ ಒಂದೇ ದಿವಸ ಅವಕಾಶ. ಅಲ್ಲಿ 1 ದಿವಸ ನಮಗೆ 1 ತಾಸು, ಅದು ಸ್ವಲ್ಪ ಬೇಗ ಬೇರೆ ನಾಳೆ ಅದನ್ನು ಅನೌನ್ಸ್ ಮಾಡ್ತಾರೆ. 5 ಹನುಮಂತ ದೇವ್ರನ್ನ ಹಾರಬೇಕಂತೆ, ಆಯ್ತಾ? ಆದ್ದರಿಂದ ಆ 1 ತಾಸಲ್ಲಿ ಹನುಮಂತ ದೇವರು ಹೋಗಬೇಕು ಬರಬೇಕು. ಅದು ಹನುಮಂತ ದೇವರು ಸಾಧ್ಯ ರೀ, ಹೌದು. ಕ್ಷಿಪ್ತ ಪಶ್ಚಾಶರೀರಂ ಶತಮದಲಮತೆ ಯೋಜನಾನಾಂ ಸೌಚ್ಛಸ್ಥ ವದ್ವಿಸ್ತಾರವಾಂಶ ಪಿಪಣ ವಿರುದ್ಯಾತ್ವಯಾತಃ ಅಂತ ತಿಳಿಸಿದ್ದಾರೆ. ಹೀಗೆ ಹನುಮಂತ ದೇವರು ತಾವು ಆ ಸುಂದರಕಾಂಡ ಅಂತ ಆ ಕಾಂಡವನ್ನ ಸುಂದರಕಾಂಡ ಅಂತ ಯಾಕೆ ಕರೆದು, ಏನದರ ಆಂತರ್ಯ, ಸುಂದರ ಶಬ್ದಾರ್ಥಿ ಏನು ಹೇಳ್ತಾ ಇದೆ, ಅದರಲ್ಲಿ ಹನುಮಂತ ದೇವರ ಸುಂದರವಾದ ಕಾರ್ಯ ಅದೆಲ್ಲವನ್ನೂ ಕೂಡ ಈಗ ಕಥಾಭಾಗ ನಮಗೆಲ್ಲ ಮನದಟ್ಟಾಗೋಗಿದೆ. ಅದರಲ್ಲಿರ್ತಕ್ಕಂಥ ತತ್ವ ಸಾರ ಏನು ಹೇಳ್ತಾ ಇದೆ ಆ ಭಾಗವನ್ನೇ ನಾಳೆ ದಿವಸದ ಕಥಾಭಾಗದಲ್ಲಿ ನಾವು ಅದನ್ನ ಅರ್ಪಣೆ ಮಾಡೋಣ. ಏಕೆಂದರೆ ನಾಳೆನೇ ಆ ಭಾಗ ಬಂದಿದ್ದು ಬಹಳ ಸಮಂಜಸ. ನಾವು ಬರ್ತ್ಡೇ ಗಿಫ್ಟ್ ಕೊಡಬೇಕಾದರೆ ಹ್ಯಾಕ್ ಕೊಡಬೇಕಂತೆ, ಒಂದು ಅವರಿಗೆ ಏನಿಷ್ಟನೋ ಅದನ್ನು ನಾವು ಉಡುಗೊರೆ ಕೊಡಬೇಕಂತೆ. ರಾಮದೇವರಿಗೆ ಏನು ಪ್ರಿಯ, ಹನುಮಂತ ದೇವರು ಅಂದ್ರೆ ಪ್ರಿಯರಂತೆ. ಆ ಹನುಮಂತ ದೇವರದ್ದೇ ಕಥಾಸಾರ ಇರೋದು ಯಾವುದು, ಸುಂದರಕಾಂಡ. ಆದ್ರಿಂದ ನಾಳೆ ನಾವು ನೀವು ಸೇರಿ ರಾಮದೇವರಿಗೆ ಸುಂದರಕಾಂಡವನ್ನ ನಾವು ಉಡುಗೊರೆಯಾಗಿ ಕೊಡೋಣ ಅಂತ ನಾವು ಹೇಳುತ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀರಾಮ ರಾಮ ರಾಮ